ಹಾಯ್, ನನ್ನದೇ ಫಸ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು. ನಾನು ಸೋಲೋ ಟ್ರಿಪ್ ಹೋಗೋಣ ಅಂದ್ಕೊಂಡಿದ್ದೀನಿ ಇಲ್ಲಿಂದ ಗೋವಾಗೆ. ಸೊ ನಾನೊಂದು ಆಟೋ ಹಿಡ್ಕೊಂಡು ನಮ್ಮ ಮನೆಯಿಂದ ಯಶವಂತಪುರ ರೈಲ್ವೆ ಸ್ಟೇಷನ್ವರೆಗೂ ಹೋಗ್ತಿದ್ದೀನಿ. ತುಂಬ ಲೇಟಾಗಿಬಿಟ್ಟಿತ್ತು. ಸೊ ಈ ಆಟೋದವ್ರು ಸ್ವಲ್ಪ ನನಗೆ ಫಾಸ್ಟಾಗಿ ಕರ್ಕೊಂಡೋಗಿ ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಬಿಟ್ಟರು. ಅಲ್ಲಿಂದ ನಾನು ಟ್ರೈನ್ ಟಿಕೆಟ್ ತೊಗೊಂಡು ಬೇಗ ತೊಗೊಂಡೆ. ಕೊನೆಗೂ ನನಗೆ ಟ್ರೈನ್ ಟಿಕೆಟ್ ಸಿಕ್ತು. ಟ್ರೈನು ಇನ್ನೇನು ಮೂವ್ ಆಗೋ ಟೈಮಲ್ಲಿ ಸಿಕ್ತು ನೋಡಿ. ಟಿಕೆಟ್ ಈ ಥರ ಇದೆ. ಇದು ಬಂದು $220 ಆಗುತ್ತೆ ಒಬ್ರಿಗೆ. ಸೊ ಅಲ್ಲಿಂದ ನಾನು ಫೋನಲ್ಲಿ ನೋಡಿಕೊಂಡು ಯಾವ್ಯಾವ ಜಂಕ್ಷನಲ್ಲಿದೆ ಟ್ರೈನು ಅಂತ ಎಲ್ಲ ನೋಡಿಕೊಂಡು ಚೆಕ್ ಮಾಡ್ಕೊಂಡು ಫೈನಲಿ ನಾನು ವಾಸ್ಕೋ ಡಿ ಗಾಮಾಗೆ ರೀಚ್ ಆಗ್ತೀನಿ. ಹೋಗಬೇಕಾದ್ರೆ ನನಗೆ ಒಳ್ಳೊಳ್ಳೆ ವ್ಯೂಸ್ ಎಲ್ಲ ಕಾಣಿಸ್ತಿದ್ದವು. ಪಾಪ ಯಾರೋ ನಿದ್ದೆ ಮಾಡ್ತವ್ರು ಫುಲ್ಲು ಡೀಪಾಗಿ. ಚೆನ್ನಾಗಿತ್ತು ಅಂತ ಹಿಡ್ಕೊಂಡೆ. ಅವ್ರೇನಾದ್ರು ನೋಡಿದ್ರೆ ಬೈಕೊತಾರೆ ಪಕ್ಕ. ಸೊ ಅಲ್ಲಿಂದ ನಾನು ಅರ್ಲಿ ಮಾರ್ನಿಂಗ್ ಬಂದೆ. ಒಂದು 4:40 ಆಗಿತ್ತು ಬರ್ತಿದ್ದೆ. ಸೊ ಎಷ್ಟು ದಿನ ಅಂತ ಹಿಂಗೆ ಇರಲಿ, ಸುಮ್ಮನೆ ವೀಡಿಯೋ ಮಾಡಲಾ ಬೇಡವಾ ಅಂತ ಡೌಟ್ ಮೇಲೆ ಇದ್ದೆ. ಸೊ ಕೊನೆಗೂ ಬಂದೆ 4:40ಗೆ ಬಂದು ಅಲ್ಲಿಂದ ಇಳ್ಕೊಂಡು ಯಾರೂ ಇರಲಿಲ್ಲ. 4:40 ಎಲ್ಲ ಫುಲ್ ಖಾಲಿ ಹೊಡಿತಿತ್ತು. ವಾಸ್ಕೋ ಡಿ ಗಾಮ ರೀಚ್ ಆದಮೇಲೆ ಎಲ್ಲ ಟ್ಯಾಕ್ಸೀಸು ಬೈಕ್ಸು ಎಲ್ಲ ನಿಂತಿದ್ದೋ. ತುಂಬ ಭಯ ಆಗ್ತಿತ್ತು. ಫಸ್ಟ್ ವ್ಲಾಗ್ ಮಾಡಬೇಕಲ್ಲಪ್ಪ, ಹೇಗೆ ಮಾಡೋದು ಅಂತ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದೆ ಇಲ್ಲಿ ನಿಂತ್ಕೊಂಡು. ಮತ್ತು ಸಮ್ಟೈಮ್ಸ್ ಮಳೆ ಬರ್ತಿತ್ತು. ಮಳೆ ಬಂದಾಗಂತೂ ಒಳಗಡೆ ತಿಡ್ಕೊಂಡ್ಬಿಡ್ತಿದೆ ಫೋನು. ಆದರೂ ಎಷ್ಟು ದಿನ ಅಂತ ಸುಮ್ಮನೆ ಇರೋದು, ಏನಾದ್ರು ಮಾಡಬೇಕಲ್ಲ ಅಂದ್ಬಿಟ್ಟು ಈ ದೇವಸ್ಥಾನ ಹತ್ರ ಬಂದು ಕೈ ಮುಕ್ಕೊಂಡು ದೇವ್ರು ನೋಡಿಕೊಂಡು ಹಾಗೆ ಪಕ್ಕದ ರೋಡ್ಗೆ ಹೋದೆ. ಅಲ್ಲಿ ವಾಸ್ಕೋ ಡಿ ಗಾಮದಲ್ಲೇ ರೈಲ್ವೆ ಸ್ಟೇಷನ್ ಹತ್ರನೇ ಒಂದು ಸ್ಟ್ರೀಟ್ ಇತ್ತು. ಅಲ್ಲಿ ಅರ್ಲಿ ಮಾರ್ನಿಂಗೆ ಬೈಕ್ ರೆಂಟ್ಸ್ ಎಲ್ಲ ಸಿಗುತ್ತೆ. ಸೊ ಅದು ನೋಡ್ಬಿಟ್ಟು ತೊಗೊಬೇಕು. ನೀವು ಯಾರು ಹೋದರೆ ನನ್ನ ಸಜೆಷನ್ ಅಂದರೆ ಜಾಸ್ತಿ ಪ್ರೈಸ್ ಹೇಳ್ತಾರೆ, ನೀವು ಕಮ್ಮಿಗೆ ತೊಗೊಳ್ಳಿ. ನಾನು ಅಲ್ಲಿಂದ ನನ್ನ ಹತ್ರ ಅಮೌಂಟ್ ಬೇರೆ ಖಾಲಿ ಆಗಿಬಿಟ್ಟಿತ್ತು. ಸೊ ATM ಹುಡುಕೊಂತ ಹೋದೆ. ATM ನಿಜ ಅಲ್ಲಿ ಎಲ್ಲೂ ಚೆನ್ನಾಗಿ ವರ್ಕ್ ಆಗಲ್ಲ. ಬಟ್ ನಾನು ನೋಡ್ದಂಗೆ ನನಗೆಲ್ಲೂ ಸಿಕ್ಕಿದ್ರೂ ಅದರಲ್ಲಿ ಅಮೌಂಟ್ ಇರ್ತಿರಲಿಲ್ಲ. ಸೊ ಆ ಥರ ಇರುತ್ತೆ. ಸೊ ನೀವೇ ಒಂದು 5K 6K ಎಲ್ಲ ಕ್ಯಾರಿ ಮಾಡ್ಕೊಳ್ಳಿ ಹುಷಾರಾಗಿ. ಸೊ ತುಂಬ ಹುಡುಕಿದ್ದೀನಿ ಬಟ್ ನಂಗೆ ಸಿಕ್ಕಿಲ್ಲ. ಈ ರೋಡಲ್ಲಿ ತುಂಬ ಓಡಾಡಿದ್ದೀನಿ, 2-3 ಸಲ ಓಡಾಡಿದೆ. ಬಟ್ ಅಲ್ಲಿ ಲೈಟಾಗಿ ಮಳೆ ಬರ್ತಾಯಿತ್ತು. ನನಗೆ ಒಂಥರ ಶೈ ಆಗ್ತಿತ್ತು, ಹೇಗಪ್ಪ ಮಾಡೋದು ಅಂತ. ಬಟ್ ಶೈ ಮಾಡಿಕೊಂಡ್ರೆ ಏನೂ ಆಗಲ್ಲ. ಸೊ ಯಾವ ಟು ಸ್ಟಾರ್ಟ್ ಅಂದ್ಬಿಟ್ಟು ಬೆಳಿಗ್ಗೆ ಎಲ್ಲನೂ ಕೇಳಿದೆ. ಒಂದು ಬಸ್ ಸಿಕ್ತು. ಆ ಬಸ್ಸಲ್ಲಿ ಹತ್ಕೊಂಡು ಹೊರಟೆ. ನಾನು ಯಾವ ಅಲ್ಲಿ ಲೋಕಲ್ ಟ್ರಾನ್ಸ್ಪೋರ್ಟ್ ಯಾವುದು ಯೂಸ್ ಮಾಡಿಲ್ಲ. ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾತ್ರ ಯೂಸ್ ಮಾಡಿದ್ದೀನಿ. ಮತ್ತು ನಡ್ಕೊಂಡು ಓಡಾಡಿದ್ದೀನಿ ಪೂರ್ತಿ ಗೋವಾದಲ್ಲೆಲ್ಲ. ಅರ್ಲಿ ಮಾರ್ನಿಂಗ್ ಚೆನ್ನಾಗಿರುತ್ತೆ. ನಾನು ನೈಟ್ ಅಂತ ಇರಲಿಲ್ಲ ಬಟ್ ನೋಡಿ ಎಲ್ಲ ರೆಂಟಲ್ ಸಿಗುತ್ತೆ ಬಂದರೆ. ಬಟ್ ಅದು ಒಂದೊಂದು ಬೈಕ್ ಚೆನ್ನಾಗಿರುತ್ತೆ, ಇಲ್ಲ ಚೆನ್ನಾಗಿರಲ್ಲ. ಇದೆಲ್ಲ ಬಸ್ ಸ್ಟಾಪ್ ಇದೆ. ನಾನು ಬಂದು ಇಳ್ಕೊಂಡಿದ್ದು ಪಣಜಿಗೆ ಬಂದೆ. ಅಲ್ಲಿಂದ ಗೋವಾಯಿಂದ ಪಣಜಿಗೆ ಬಂದೆ. ಅಲ್ಲಿಂದ ಸ್ಟಾರ್ಟ್ ನಡ್ಕೊಂಡು ಏನೇನು ವ್ಯೂ ಬರುತ್ತೆ ಎಲ್ಲನೂ ತೋರ್ಸೋಣ ಅಂದ್ಬಿಟ್ಟು ನನ್ನ ಮೈಂಡಲ್ಲಿ ಇದ್ದಿದ್ದೆ ಅದೊಂದು. ಸೊ ಯಾವ ಟು ಏನಾದರೂ ಮಾಡಬೇಕು ಅಂತಾನೆ. ಸೊ ಅದಕ್ಕೆ ವೀಡಿಯೋ ಮಾಡ್ಕೊತಾ ಹೋಗ್ತಿದ್ದೆ. ರೋಡಲ್ಲೆಲ್ಲ ಏನು ಸಿಗುತ್ತೆ ಎಲ್ಲನೂ ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ದೆ. ಬಟ್ ಮಾತಾಡಿದ್ದೀನಿ ಒಂದು ಕಡೆ ಎಲ್ಲ, ಬಟ್ ಅದು ನಾನು ಸರಿಯಾಗಿ ಮಾತಾಡಿಲ್ಲ. ಫುಲ್ ಎದ್ರುಕೊಳ್ಳೋದು ಗಾಬರಿ ಥರ ಆಗಿಬಿಟ್ಟಿದ್ದೀನಿ. ಅದಕ್ಕೆ ನಾನೇ ವಾಯ್ಸ್ ಓವರ್ ಕೊಡ್ತಿರೋದು ವೀಡಿಯೋಗೆ. ನೋಡಿ ಈ ಬ್ರಿಡ್ಜು ತುಂಬ ಚೆನ್ನಾಗಿತ್ತು. ಅಂದರೆ ನನ್ನ ಮೊಬೈಲಲ್ಲಿ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇದೆ. ಈ ಐಫೋನು ಆ ಥರದಲ್ಲೂ ತುಂಬ ಸೂಪರಾಗಿ ಕಾಣಿಸುತ್ತೆ. ಇದು ಒಂದು ಬ್ರಿಡ್ಜು, ಮೇಲ್ಗಡೆ ಕೆಳಗಡೆ ನೀರು ತುಂಬ ಚೆನ್ನಾಗಿದೆ. ಬಟ್ ಆಮೇಲೆ ಕಿರಿಕ್ ಪಾರ್ಟಿ ಮೂವಿಲಿ ಅವನ ಸಾಂಗ್ ಬರುತ್ತಲ್ಲ, ಆ ಸಾಂಗಲ್ಲಿ ಬಂದು ಅವ್ನು ಟೀಯನ್ನು ಕುಡಿತಾನೆ ಗೊತ್ತಾ ಒಂದು ಇದರಲ್ಲಿ ಶಾಪಲ್ಲಿ. ಸೊ ಅಲ್ಲಿ ಇಲ್ಲೇ ಪಕ್ಕದಲ್ಲೇ ಇದೆ ಅದೇ ಶಾಪ್. ಅದನ್ನು ಒಂದು 5-6 ಫೋಟೋ ತೊಗೊಂಡಿದ್ದೆ. ಅದನ್ನು ಹಾಗೆ ಹಾಕಿದ್ದೀನಿ ಇದರೊಳಗಡೆ, ಮಧ್ಯದಲ್ಲಿ ಬಂದುಬಿಟ್ಟಿದೆ. ಸೊ ಅಲ್ಲಿ ಈ ನೀರ ಹತ್ರ ಕ್ರಾಬ್ ಕಾಣಿಸ್ತು ಅಂತ ನನಗೆ. ನಾನು ಆ ಕ್ರಾಬ್ನ ವೀಡಿಯೋ ಮಾಡ್ಕೊಂಡಿದ್ದೀನಿ. ಓಡ್ತಿತ್ತು ಸ್ಪೀಡಾಗಿ ನೋಡಿ, ಈ ಥರ ಓಡ್ತಾಯಿತ್ತು. ನಂತರನೂ ಸುಮಾರು ಜನನೂ ಮಾಡ್ತಾಯಿದ್ರು ವ್ಲಾಗ್ಸ್ ಎಲ್ಲ. ನಾನು ನೋಡಿಕೊಂಡು ಕಾನ್ಫಿಡೆಂಟ್ ಬರ್ತಿತ್ತು. ಮತ್ತು ಫಾರಿನ್ ಕಂಟ್ರೀಸಿಂದ ಬಂದಿರೋರು ತುಂಬ ಜನ ಇದ್ದಾರೆ. ಅವರು ಎಷ್ಟೊಂದು ಜನ ಬಂದಿದ್ರು. ಇವತ್ತು ಅರ್ಲಿ ಮಾರ್ನಿಂಗ್ ಹೋಗಿದ್ದರಿಂದ ತುಂಬ ಖಾಲಿ ಇತ್ತು ಚರ್ಚು. ಬಟ್ ಇದೆಲ್ಲ ನೋಡಿ ಅಲ್ಲೇ ಒಂದು 5 ಮಿನಿಟ್ಸು ಕೂತ್ಕೊಂಡು ರೆಸ್ಟ್ ಮಾಡಿ ಅಲ್ಲಿಂದ ಹೊರಟೆ.
ಬಟ್ ಅಲ್ಲಿ ಪ್ಲೇಸ್ ಮಾತ್ರ ಸೂಪರಾಗಿದೆ. ಒಂದೊಂದು ಪ್ಲೇಸೂ ಅಲ್ಟಿಮೇಟ್ ಆಗಿದೆ. ಆ ವೆದರ್ ಅಂತೂ ಮಸ್ತಾಗಿತ್ತು ನಾನು ಹೋದಾಗ. ಬಟ್ ಅದು ಮಧ್ಯಾಹ್ನ ಆಗ್ತಿದ್ದಂಗೆ ತುಂಬ ಬಿಸಿಲಾಗ್ಬಿಡುತ್ತೆ ಅಲ್ಲಿ. ಹೆವಿ ಅಂದರೆ ಹೆವಿ ಬಿಸಿಲಾಗುತ್ತೆ, ಓಡಾಡೋಕ್ಕಾಗಲ್ಲ. ಅರ್ಲಿ ಮಾರ್ನಿಂಗ್ ಹೋಗಿ ನೋಡ್ಕೋಬೇಕು. ಬಟ್ ಯಾವ ಅಂಗಡಿನೂ ಓಪನ್ ಇರಲ್ಲ, ನೀವು ಹೋಗಲ್ಲಿ ನೋಡ್ತೀನಿ ಅಂತ ಅಂದರೆ. ನೋಡಿ ಈ ಥರ ಇತ್ತು. ಒಂದು 2-3 ಫೋಟೋ ತಕ್ಕೊಂಡಿದ್ದೀನಿ, ಶೇರ್ ಮಾಡ್ತೀನಿ ನೋಡಿ. ಬಟ್ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿಂದ ರೋಡ್ ಕ್ರಾಸ್ ಮಾಡಿ ಇನ್ನೊಂದು ಕಡೆ ಹೋಗೋಣ ಅಂತ ಅಲ್ಲೇ ಗೂಗಲಲ್ಲಿ ಹಾಕ್ಕೊಂಡು ಯಾವುದಾದ್ರು ನಿಯರ್ ಬೈ ಪ್ಲೇಸಸ್ ಎಲ್ಲ ಬರೀ ನಡ್ಕೊತ ಕವರ್ ಮಾಡಿದ್ದೀನಿ. ಬಟ್ ಫುಲ್ಲು ಸೈಲೆಂಟಾಗಿತ್ತು ರೋಡೆಲ್ಲ. ಬೆಳಗ್ಗೆನೇ ಯಾರೂ ಎದ್ದಿರಲ್ಲ, ಎಲ್ಲ ನೈಟ್ ಮಲ್ಕೊಳ್ಳೋದೇ 2 o'clock 3 o'clock ಆಗಿರುತ್ತೆ ಇಲ್ಲಿ. ಬೆಳಗ್ಗೆ ಒಬ್ರಿಗೆ ಎದ್ದೇಳಲ್ಲ. ಇದೆಲ್ಲ ಶಾಪ್ಸು, ಆಲ್ಮೋಸ್ಟ್ ಇದೆಲ್ಲ ಬಾರು ಆ ರೋಡೇ ಇದು ಪೂರ್ತಿ. ಬಟ್ ಎಲ್ಲ ಫುಲ್ ಸೈಲೆಂಟಾಗಿತ್ತು. ಒಂದು 6 o'clock ಅರೌಂಡು ನಾನು ಹಿಡಿದಿರೋದು. ಫುಲ್ಲು ಸೈಲೆಂಟಾಗಿದೆ ಏರಿಯಾ. ನಾನು ಅದ್ರಲ್ಲಿ ಹೋಗ್ಬಿಟ್ಟು ಏನಂತ ತೋರಿಸ್ಲಿ. ಸೊ ನನಗೂ ಒಂದು ಥಾಟ್ ಬಂತು, ಯಾರೋ ನಂತರ ಮಾರ್ನಿಂಗ್ ಬಂದು ವೀಡಿಯೋ ಮಾಡಿರಲ್ಲ ಅಂತ. ಸೊ ಅದಕ್ಕೆ ನಾನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಡ್ಕೊತ ಹೋಗ್ತಾ ಇದ್ದೀವಿ. ರೋಡಲ್ಲೆಲ್ಲ ಪೂರ್ತಿ ತುಂಬ ಚೆನ್ನಾಗೆಲ್ಲ ಕಾಣಿಸ್ತಿತ್ತು. ಬಟ್ ಅದು ಮನೆಗಳೆಲ್ಲ ಇದೆಯಲ್ಲ, ತುಂಬ ಓಲ್ಡಾಗಿದೆ. ಬಟ್ ಓಲ್ಡಾಗಿದ್ದರೂ ಪೇಂಟಿಂಗ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಜಾಸ್ತಿ ಯೆಲ್ಲೋ ಕಲರ್ ಕಾಂಬಿನೇಷನಲ್ಲಿ ಮಾಡ್ತಾರೆ, ಯೆಲ್ಲೋ ಮತ್ತು ಡಾರ್ಕ್ ಕಲರ್ಸಲ್ಲಿ ಯೂಸ್ ಮಾಡ್ತಾರೆ. ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪಿಂಕ್ ಇರ್ಬೋದು ಮತ್ತು ಪರ್ಪಲ್ ಇರ್ಬೋದು, ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ನೋಡಿ ಒಬ್ಬರು ನೋಡೋಗ್ತಿಲ್ಲ. ಫುಲ್ ಸೈಲೆಂಟಾಗಿದೆ ರೋಡು, ಫುಲ್ಲು ಖಾಲಿ. ಅದೇ ನೀವು ಇಲ್ಲಿಗೆ 7 o'clock 8 o'clock ಬನ್ನಿ, ಎಲ್ಲ ಫುಲ್ಲು ಓಪನ್ ಇರುತ್ತೆ. ನಮ್ಮ ಕಡೆ ಹೆಂಗೆ ಮೆಡಿಕಲ್ ಶಾಪ್ ಇರುತ್ತೆ, ಈ ಸೈಡಲ್ಲೆಲ್ಲ ಬರೀ ಬಾರೇ ಇರುತ್ತೆ. ಇಲ್ಲಿ ಮೆಡಿಕಲ್ ಶಾಪ್ ಏನೋ ಒಂದು 200-500 meters ಒಂದೊಂದಿದ್ರೆ, ಇಲ್ಲಿ ಜೋಡಿಸ್ಕೊಂಡಂಗೆ ಇಟ್ಕೊಂಡ್ಬಿಟ್ಟಿರ್ತಾರೆ ಬಾರ್ಗಳನ್ನ. ಅದನ್ನು ನೋಡಿ ಸೈಕಾಗ್ಬಿಡ್ತು ನನಗಂತೂ. ಕುಡಿಯೋರಿಗೇನು ಇದು ಒಳ್ಳೆ ಪ್ಲೇಸು, ಅಮೃತ ಸಿಕ್ತಂಗೆ ಆಗ್ಬಿಡುತ್ತೆ ಅವ್ರಿಗೆ. ಅದು ಕಮ್ಮಿ ಪ್ರೈಸ್ ಇರುತ್ತೆ. ಒಂದು ಕಾಫಿ ತೊಗೊಂಡ್ರೆ 200 ಹೇಳ್ತಾರೆ. ಒಂದು ಮಸಾಲೆ ದೋಸೆ ತೊಗೊಂಡ್ರಂತೂ ಕೇಳಲೇಬೇಡಿ, ತುಂಬ ಜಾಸ್ತಿ ತೊಗೊತಾರೆ. ಅದೇ ಡ್ರಿಂಕ್ಸ್ ಅಂದರೆ ತುಂಬ ಕಮ್ಮಿ, ಚೀಪ್ ಆ್ಯಂಡ್ ಬೆಸ್ಟಾಗಿ ತೊಗೊಬಿಡ್ತಾರೆ. ಆಮೇಲೆ ಒಂದು ಹಂಗೆ ಹೋಗ್ತಾ ಒಂದು ಸ್ಟ್ರೀಟ್ಗೆ ಹೋದೆ. ತುಂಬ ಫೋಟೋಶೂಟ್ಗೆಲ್ಲ ಸೂಪರಾಗಿತ್ತು. ಸ್ಟ್ರೀಟ್ ಫುಲ್ ಖಾಲಿ. ಯಾರು ಫೋಟೋಶೂಟ್ ಮಾಡೋರಿದ್ದರೆ ಅರ್ಲಿ ಮಾರ್ನಿಂಗ್ ಹೋಗ್ಬಿಡಿ ಈ ಪ್ಲೇಸಸ್ಗಂತೂ. ನೆಕ್ಸ್ಟ್ ಲೆವೆಲಾಗಿ ಫೋಟೋಶೂಟ್ ಮಾಡ್ಕೊಂಬರ್ಬೋದು ಗೋವಾದಲ್ಲಿ. ತುಂಬ ಚೆನ್ನಾಗಿದೆ ಈ ಪ್ಲೇಸ್, ತುಂಬ ಇಷ್ಟ ಆಯಿತು. ಬಟ್ ಒಬ್ಬನೇ ಹೋಗಿದ್ನಲ್ಲ, ಫೋಟೋ ಎಲ್ಲ ತೆಗೆಸ್ಕೊಳ್ಳೋಕ್ಕೆ ಆಗಿಲ್ಲ. ನಾನೇ ಶೂಟ್ ಮಾಡ್ಕೊಂಡು ನಾನೇ ತೊಗೊಂಡು ಚೆನ್ನಾಗೇ ಬರಲ್ಲ. ಸೊ ನಿಮ್ಗಾದ್ರು ತೋರ್ಸೋಣ, ಹೋಗಿ ನನ್ನ ವೀಡಿಯೋ ಯಾರಾದರೂ ನೋಡಿದವರು ಹೋಗಿ. ಯಾಕಂದರೆ ಇದು ನಾನು ಫಸ್ಟ್ ವ್ಲಾಗ್ ಮಾಡ್ತಿರೋದು. ನಾನು ನೋಡಿ ಯಾವ ಥರ ಮಾಡಿದ್ದೀನಿ. ನಾನು ಅಟ್ಲೀಸ್ಟ್ ಮಾಡಬೇಕು ಅಂತ ಮಾಡಿದ್ದೀನಿ. ನೋಡೋಣ ಎಷ್ಟು ಜನ ನೋಡ್ತಾರೋ, ಎಷ್ಟು ಜನ ಸಪೋರ್ಟ್ ಮಾಡ್ತಾರೋ. ನನ್ನ ವೀಡಿಯೋಸ್ ಇಲ್ಲಿವರೆಗೂ, ಇವಾಗ ಅಟ್ ಪ್ರೆಸೆಂಟ್ ನೀವು ನೋಡ್ತಿದ್ದೀರಲ್ಲ, ಇಲ್ಲಿವರೆಗೂ ನೋಡ್ಕೊ ಬಂದಿದ್ರು, ಒಂದು ಲೈಕಾರು ಮಾಡಿ, ಕಮೆಂಟಾರು ಮಾಡಿ, ಇಲ್ಲ ಅಂದರೆ ಸಬ್ಸ್ಕ್ರೈಬರು ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಹಿಂಗೆ ಹೋಗ್ತಾ ಮಾಡಿ ಆಗ್ತಾ ಇರ್ತೀನಿ ವೀಡಿಯೋಸ್ ಎಲ್ಲ. ಹೊಸ ವೀಡಿಯೋಸ್ ಎಲ್ಲ ಮಾಡಾಕ್ತೀನಿ ನೋಡಿ. ತುಂಬ ಚೆನ್ನಾಗಿದೆ. ಬಟ್ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೂ ಹೋಗಿ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡ್ಬೋದು. ಆ ಬೀಚಸ್ಗಳಂತೂ ಅಷ್ಟೇ, ಫ್ಯಾಮಿಲಿ ಜೊತೆ ಹೋದರೂ ಓಕೆ, ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಲೈಕ್ ಆ ಕಡೆ ರೆಸಾರ್ಟ್ಸ್ ಎಲ್ಲ ಸಿಗುತ್ತೆ, ಮತ್ತು ಹೋಟೆಲ್ಸ್. ಇಲ್ಲೆಲ್ಲ ಬರೀ ಹೋಟೆಲ್ಸು ಫುಲ್ಲು ರೆಸ್ಟೋರೆಂಟ್ಸು, ಬಾರ್ ಆ್ಯಂಡ್ ರೆಸ್ಟೋರೆಂಟು, ಪಬ್ಬು ಎಲ್ಲ ಇದೆ ಈ ರೋಡಲ್ಲಂತೂ. ಮತ್ತು ಫೋಟೋಶೂಟ್ಗೆ ಮಾಡಿಸಿದ ಜಾಗ ಇದು. ಆ ಬ್ರಿಡ್ಜ್ ಇತ್ತಲ್ಲ, ವಾಟರ್ ತೋರಿಸಿದ್ನಲ್ಲ ಆವಾಗಲೇ, ಅಲ್ಲಿಂದ ಮುಂದೆ ಬಂದು ಲೆಫ್ಟ್ ಸೈಡಲ್ಲೇ ಇರೋದು ಇದೆಲ್ಲ ಪೂರ್ತಿ ಹೋಟೆಲ್ಸು. ಮತ್ತು ರೂಮ್ಸ್ ಏನಾರು ಮಾಡಬೇಕಂದ್ರೆ ಇಲ್ಲೇ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಅರ್ಲಿ ಮಾರ್ನಿಂಗ್ಸ್ ನೋಡಿ ತುಂಬ ಖಾಲಿ ಇರುತ್ತೆ. ನಾನು ಹಿಂಗೆ ಮೆನ್ಷನ್ ಮಾಡಿ ಹಾಕ್ತೀನಿ ಯೂಟ್ಯೂಬಲ್ಲಿ ಅರ್ಲಿ ಮಾರ್ನಿಂಗ್ಸ್ ಅಂತಲೇ. ನೋಡೋಣ ಎಷ್ಟು ಜನ ನೋಡ್ತಾರೆ ಅಂತ. ಇಲ್ಲೆಲ್ಲ ನೀವು ಅರೌಂಡ್ 6 o'clock 8 o'clock ಬಂದರೆ ತುಂಬ ಜನ ಇರ್ತಾರೆ. ರಶ್ ಅಂದರೆ ರಶ್ ಇರುತ್ತೆ. ಫೋಟೋ ಎಲ್ಲ ಅಷ್ಟೊಂದು ತೆಗೆಸ್ಕೊಳಕ್ಕಾಗಲ್ಲ. ನೀವೇನಾದ್ರು ಫೋಟೋಶೂಟ್ ಮಾಡಿಸ್ಬೇಕಂದ್ರೆ ಅಲ್ಲೇ ಲೋಕಲ್ ಏಡ್ಸ್ ಇರ್ತಾರೆ, ಅವ್ರನ್ನ ಕೇಳಿಬಿಟ್ಟು ಈ ರೋಡಲ್ಲೆಲ್ಲ ಶೂಟ್ ಮಾಡಿಸ್ಕೊಬೋದು. ಬಟ್ ತುಂಬ ಚೆನ್ನಾಗಿದೆ ನೋಡಿ. ಅಲ್ಲೂ ಆ ಬ್ಲೂ ಕಲರ್ ಇದೆಯಲ್ಲ, ಆ ರೋಡು ಸೂಪರಾಗಿದೆ. ಇದೆಲ್ಲ ಫುಲ್ ಬಾರ್ಗಳೇ, ಇವೆಲ್ಲ ಫುಲ್ಲು ಬಾರ್ಗಳೇ, ಬಾರ್ ಆ್ಯಂಡ್ ರೆಸ್ಟೋರೆಂಟೇ. ಕುಡಿಯೋರ್ಗಂತೂ ನೆಮ್ಮದಿ ಪ್ಲೇಸ್ ಇದು. ಬಟ್ ನಾವು ಕುಡಿಯೋಲ್ಲ ಬಿಡಿ, ನಮ್ಮ ಮನೇಲಿ ಬೈತಾರೆ.
ಬೈಯೋದನ್ನಲ್ಲ, ಬಟ್ ನಮಗೆ ಒಂದು ರೆಸ್ಪಾನ್ಸಿಬಿಲಿಟಿ ಬಂದಮೇಲೆ ನಾವು ಅದನ್ನೆಲ್ಲ ದೂರ ಇಟ್ಬಿಟ್ಟಿದ್ದೀವಿ. ನಮಗೂ ಏನೂ ಅಭ್ಯಾಸ ಇಲ್ಲ, ಸೊ ಹಂಗೆ ಇದ್ದೀವಿ ಇದುವರೆಗೂ ಏನೂ ಮಾಡ್ದಂಗೆ. ಅದಕ್ಕೆ ಅದ್ರ ಕಡೆ ಎಲ್ಲ ನಮಗೆ ಮೈಂಡು ಹೋಗಲ್ಲ. ಅದರಲ್ಲೂ ಒಬ್ಬೊಬ್ಬರು ಇರ್ತಾರಲ್ಲ ಮಕ್ಕಳು ಮನೇಲಿ, ಅವ್ರಿಗಂತೂ ಏನಾದ್ರು ಒಂದು ಮನಸ್ಸಿಗೆ ತೊಗೊಂಡ್ಬಿಟ್ರೆ ಡೆಫಿನೆಟ್ಲಾಗಿ ಅದು ಮಾಡ್ದಲೇ ಬಿಡಲ್ಲ. ನೋಡಿ ಇದು ಫುಲ್ಲು ಚೆನ್ನಾಗಿದೆ. ಇಲ್ಲಿಂದ ರೈಟ್ ಸೈಡ್ ಹೋದರೆ ಒಂದು ಟೆಂಪಲ್ ಇರುತ್ತೆ. ಮತ್ತು ಆಮೇಲೆ ನೀವು ಒಂದು 9:30 ಮೇಲೆ ಹೋಗಿ, ಅಲ್ಲಿ ಸತ್ಯಮೇವ ಜಯತೆ ಅಂತ ಇದೆ, ಒಂದು ಮ್ಯೂಸಿಯಮ್ ಇದೆ. ಸೊ ಅದನ್ನು ನೋಡ್ಕೊಂಬರ್ಬೋದು. 9:30 ಮೇಲೆ ಓಪನ್ ಆಗುತ್ತೆ. ನಾನು ಅರ್ಲಿ ಮಾರ್ನಿಂಗ್ ಹೋಗ್ಬಿಟ್ಟಿದ್ದೆ, ಅದು ಓಪನ್ ಇರಲಿಲ್ಲ. ಸೊ ನಾನು ಸುತ್ತಾಡಿದ್ದೀನಿ ಅದು ಓಪನ್ ಆಗೋವರೆಗೂ. ನಾನು ಸ್ಟಿಲ್ 9:30ವರೆಗೂ ಸುತ್ತಾಡಿದ್ದೀನಿ. ಇದೆಲ್ಲ ನೋಡಿಕೊಂಡು ಬರೀ ವಾಕಿಂಗಲ್ಲೇ ಹೋಗ್ಬಿಟ್ಟಿದ್ದೀನಿ. ಪೂರ್ತಿ ಒಂದು ವಾಕ್ ಮಾಡ್ದಂಗೆ ಆಯಿತು ಅಂತ. ಬಟ್ ಯಾರೂ ಇಲ್ಲ. ಬಟ್ ಪ್ಲೇಸಸ್ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಅಂದರೆ ಸೂಪರಾಗಿದೆ. ಫೋಟೋಶೂಟ್ಗಂತೂ ಮಸ್ತಾಗಿದೆ. ನೋಡಿ ಇದೆಲ್ಲ ಬಾರ್ಗಳೇ, ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಇಲ್ಲೊಂದು ATM ಇದೆ. ಇಲ್ಲೆಲ್ಲ ಫುಡ್ಡೆಲ್ಲ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ಬಟ್ ನಾನೊಂದು ಕಾಫಿ ಕುಡಿದೆ, 80 ರೂಪೀಸ್ ಕೊಟ್ಟಿದ್ದೆ. ಲೈಕ್ 80 ರೂಪೀಸಲ್ಲಿ ಈ ಎಣ್ಣೆನೇ ಸಿಕ್ಬಿಡುತ್ತೆ. ಬಟ್ ಲೋಕಲ್ ಏಡ್ಸ್ ಎಲ್ಲ ಹೇಳ್ತಾರೆ, ಅಲ್ಲಿ ಕೆಸಿನೋ ಎಲ್ಲ ಇರುತ್ತಲ್ಲ, ಹೋಗ್ಬೇಡಿ ಮನೆ ಹಾಳು ಮಾಡಿಬಿಡ್ತಾರೆ ಅಂತ ಎಲ್ಲ ಹೇಳ್ತಾರೆ. ನನಗೊಬ್ಬರು ಸಿಕ್ಕಿದ್ರು ಲೋಕಲ್ ಏಡ್ಸು, ಅಲ್ಲೇ ಇರೋರು. ಅವ್ರು ಹೇಳ್ತಿದ್ರು ಕೆಸಿನೋಗೆಲ್ಲ ಹೋಗಬೇಡಿ ಅಂತ. ಬಟ್ ಹೋದ್ರೂ ನಿಮ್ಗೇನಿರುತ್ತೆ, ನೀವು ನೋಡಬೇಕು ಅಂತ ಹೋದರೆ ಮಾತ್ರ ಹೋಗಿ. ಅಲ್ಲಿ ಹೋಗ್ಬಿಟ್ಟು ಆಡ್ತೀನಿ ಅಂತ ಎಲ್ಲ ಹೋಗ್ಬಿಟ್ಟು ಆಡೋಕ್ಕೆಲ್ಲ ಹೋಗಬೇಡಿ. ನೋಡಿ ಇಷ್ಟು ಪೂರ್ತಿ ಸತ್ಯಮೇವ ಜಯತೆ ಇದೆಯಲ್ಲ, ಅದೇ ರೋಡಲ್ಲಿ ಬರುತ್ತೆ. ಅದೇ ರೋಡಲ್ಲಿ ಫುಲ್ಲು ಕೆಸಿನೋ ಪರೇಡೇ ಇರೋದು ಪೂರ್ತಿ. ಆಮೇಲೆ ಯಾವುದ್ಯಾವುದು ಆನ್ಲೈನ್ ಬಿಡ್ಡಿಂಗ್ ಸ್ಕೀಮ್ಸ್ ಇದೆ ಎಲ್ಲ ಇಲ್ಲಿದೆ. ಫುಲ್ಲು ಹೆವಿ ಸ್ಕ್ಯಾಮ್ ಮಾಡಿಬಿಡ್ತಾರೆ, ಒಳ್ಳೊಳ್ಳೆ ದುಡ್ಡು ಮಾಡ್ಕೊತಿದ್ದಾರೆ. ಆ್ಯಕ್ಚುಲಿ ಇದು ಬ್ಯಾನ್ ಆಗಬೇಕು, ಬಟ್ ಅದು ಗೋವಾದಲ್ಲಿದೆ, ಏನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಈ ಕೆಸಿನೋ ಆಡೋಕ್ಕೇ ಎಷ್ಟೊಂದು ಜನ ಬರ್ತಾರೆ ಗೋವಾಗಂತ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ನೀವೆಲ್ಲ ಯಾರ್ಯಾರು ನನ್ನ ವೀಡಿಯೋ ನೋಡ್ತಿದ್ದೀರಿ, ಯಾರು ಟ್ರೈ ಅಂತ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಾವು ಅದಕ್ಕೆಲ್ಲ ಸಪೋರ್ಟು ಮಾಡಬಾರ್ದು. ಏನಿದೆ ಕಷ್ಟಪಡಬೇಕು, ದುಡಿಬೇಕು, ತಿನ್ನಬೇಕಷ್ಟೆ. ಇದೆಲ್ಲ ಟೆಂಪರರಿ ಅಲ್ಲ. ಬಟ್ ಗೋವಾ ಗೌರ್ಮೆಂಟೇ ಸಪೋರ್ಟ್ ಮಾಡುತ್ತೆ ಇವ್ರಿಗೆ. ಯಾಕಂದರೆ ಇವ್ರಿಗೆ ಅಲ್ಲಿಂದನೇ ಗೌರ್ಮೆಂಟ್ಗೆಲ್ಲ ದುಡ್ಡು ಸಪ್ಲೈ ಆಗುತ್ತೆ. ಬಿಗ್ ಡ್ಯಾಡಿ ಅಲ್ಲಿ ಮುಂದೆ ನೋಡಿ, ಅಲ್ಲಿದೆ ನೋಡಿ, ಅದು ಬಿಗ್ ಡ್ಯಾಡಿ. ಅದೆಲ್ಲ ಆ್ಯಡ್ಸ್ ಬರ್ತಾ ಇರುತ್ತೆ. ನಾವು ಫೋನಲ್ಲೆಲ್ಲ ಸ್ಕ್ರಾಲ್ ಮಾಡಬೇಕಾದ್ರೆ ಒಂದೊಂದು ಟೈಮ್ ಬರುತ್ತಲ್ಲ, ಅದೇ ಅದು ಬಿಗ್ ಡ್ಯಾಡಿ. ನಾನು ಅದ್ರ ಬಗ್ಗೆ ಎಲ್ಲ ಅಷ್ಟೊಂದು ತಿಳ್ಕೊಂಡಿಲ್ಲ, ಸೊ ನನಗೆ ಅಷ್ಟೊಂದೇನು ಇನ್ಫಾರ್ಮೇಷನ್ ಇಲ್ಲ. ಬಟ್ ಕೆಸಿನೋ ಅಂತ ಎಲ್ಲ ಹೇಳ್ತಾ ಇರ್ತಾರಲ್ಲ, ಗೋವಾಗೆ ಹೋದರೆ ಕೆಸಿನೋಗೆ ಹೋಗ್ಬೇಕು ಅಂತ. ಆ ಥಾಟ್ ಹಂಗೆ ಇಟ್ಕೊಂಡು ಅದನ್ನೇ ಹೇಳ್ತಿದ್ದೀನಿ ಅಷ್ಟೆ. ಇಲ್ಲಿ ಬಂದರೆ ಲೋಕಲ್ ಏಡ್ಸ್ ಎಲ್ಲ ಏನು ಮಾಡ್ತಾರೆ, ಇಲ್ಲೇ ನಿಯರ್ ಬೈ ಬೇರೆ ಶಿಪ್ಗಳೆಲ್ಲ ವರ್ಕ್ ಮಾಡ್ತಿರ್ತಾರಲ್ಲ, ಅವರು ಬೇರೆ ಕಡೆ ಈಗ ಪಂಜಿಲಿದ್ದೀನಿ ನಾನು, ಇಲ್ಲಿಂದ ಆ ಸೈಡ್ ಹೋಗ್ಬೇಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಅವ್ರಿಗೆ ಫ್ರೀ ಇರುತ್ತೆ. ಸೊ ನಾನು ನೋಡಿದೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಅವ್ರ ಜೊತೆ ಹೋಗ್ಬಿಡೋಣ ಅಂತ. ಸೊ ನಾನು ಪ್ಲ್ಯಾನ್ ಮಾಡಿ ಹೋಗೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಇನ್ನು ತುಂಬ ದೂರ ಐತೆ ಹೋಗೋಕ್ಕೆ, ಅಲ್ಲಿವರೆಗೂ ಹೋಗಬೇಕು. ಅಷ್ಟರಲ್ಲಿ ಇವರು ನನ್ನ ಕಣ್ಣಿಗೆ ಬಿದ್ದರು. ಇವ್ರನ್ನ ಹಂಗೆ ಶೂಟ್ ಮಾಡ್ಕೊತಾ ಮುಂದಕ್ಕೆ ಬಂದೆ. ಇಲ್ಲಿ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿದೆ ಪ್ಲೇಸು. ಇಲ್ಲೇ ಮಧ್ಯದಲ್ಲೇ ಎಲ್ಲ ಕ್ರೂಸರ್ ಇರುತ್ತೆ. ಬಟ್ ಇಲ್ಲಿ ಏನು ಗೊತ್ತಾ, ಈ ಶಿಪ್ಸ್ ಎಲ್ಲ ಇರುತ್ತಲ್ಲ, ಈ ಶಿಪ್ಸು ನಾವೇನಾದರೂ ಹೋಗಬೇಕು ಪ್ರೈವೇಟಾಗಿ ಕೆಸಿನೋಗೆ ಅಂದರೆ ಇದರೊಳಗಡೆಯಿಂದ ಹತ್ತಿಸ್ಕೊಂಡು ಅದರೊಳಗಡೆ ಕರ್ಕೊಂಡು ಹೋಗ್ತಾರೆ. ತುಂಬ ಇದೆ. ಇದು ಮ್ಯೂಸಿಯಮ್ಮು, ಇದು ಸತ್ಯಮೇವ ಜಯತೆ, ಅದು ಮ್ಯೂಸಿಯಮ್ ಇದೆ. ತುಂಬ ಸೂಪರಾಗಿದೆ ನೋಡಿ. ಫುಲ್ಲು ಅಲ್ಲೂ ಗ್ಯಾಮ್ಲಿಂಗ್ ಇದೆ. ಇದು ಗೋವಾ ಆವಾಗಿಂದನೂ ಗ್ಯಾಮ್ಲಿಂಗ್ ಮಾಡ್ಕೊಂಡೇ ಬಂದುಬಿಟ್ಟಿದ್ದಾರೆ. ಆವಾಗಲೂ ಅಷ್ಟೇ ಗ್ಯಾಮ್ಲಿಂಗ್ ಎಲ್ಲ ಇದೆ ಅದರಲ್ಲಿ. ಅವಾಗೆಲ್ಲ ಬಾಲ್ಸ್ ಎಲ್ಲ ಬರುತ್ತಲ್ಲ, ಅದು ಪಿಕ್ ಮಾಡೋ ಥರದ್ದೆಲ್ಲ ಇತ್ತು. ಆ ಮ್ಯೂಸಿಯಮ್ ಒಳಗಡೆ ಇಟ್ಟಿದ್ದಾರೆ. ಇದು ಬಿಗ್ ಡ್ಯಾಡಿ ಕೆಸಿನೋ ನೋಡಿ. ಇದೆಲ್ಲ ಇದೆಯಲ್ಲ, ನೀವೇನಾದ್ರು ಹೋಗ್ಬೇಕಂದ್ರೆ ಅವರೇ ಹತ್ರ ಬಂದು ಪಿಕ್ ಮಾಡಿ ನಿಮ್ಮನ್ನ ಅದರೊಳಗಡೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದರೆ ಮೇ ಬಿ ಊಟ ಗೀಟ ಎಲ್ಲ ಫ್ರೀ ಇರುತ್ತೆ. ಎಂಟ್ರಿ ಫೀಸ್ ಏನೋ 2000 or 3000 ನೀವು ಪೇ ಮಾಡಬೇಕು ಅನಿಸುತ್ತೆ. ಅದೇ ನಂಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಬಟ್ ಈ ನನ್ನ ಸಜೆಷನ್ ಯಾರು ಹೋಗಬೇಡಿ, ಆರಾಮಾಗಿ ಹೋಗಿ ಟ್ರಿಪ್ ಮಾಡ್ಕೊಳ್ಳಿ, ಆರಾಮಾಗಿ ಮನೆಗೆ ಬನ್ನಿ ಸೇಫಾಗಿ.
ಎಲ್ಲೂ ನೀರಲ್ಲಿ ಆಟ ಆಡೋಕ್ಕೆ ಹೋಗ್ಬೇಡಿ. ಬೀಚಸ್ ಎಲ್ಲ ಎಂಜಾಯ್ ಮಾಡಿ. ಫ್ಯಾಮಿಲಿ ಜೊತೆ ಹೋದರೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ಫ್ರೆಂಡ್ ಜೊತೆ ಹೋದರೆ ಫ್ರೆಂಡ್ ಯಾರು ಕುಡಿಯೋರಿದ್ರೆ ಕರ್ಕೊಂಡು ಹೋಗ್ಬಿಡಿ. ಹೊಟ್ಟೆ ತುಂಬ ಕುಡಿಸ್ಬಿಡಿ ಅವ್ರಿಗೂ. ಹೊಟ್ಟೆ ತುಂಬ ಕುಡಿಸಿ ಅವ್ರಿಗೂ ಚೆನ್ನಾಗಿ. ನೀವು ಕುಡಿಯಂಗಿದ್ರೆ ಕುಡೀರಿ, ಇಲ್ಲ ಅಂದರೆ ನಂತರ ಸುಮ್ಮನೆ ಆಗಿಬಿಡಿ. ಬಟ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಅಲ್ಲಿ ಲೋಕಲ್ ಹೆಡ್ಸ್ ಎಲ್ಲ ಹೇಳೋದೇನೋ, ಅಯ್ಯೋ ಇಲ್ಲೆಲ್ಲ ಅಲ್ಲಿ ಇಲ್ಲಿ ಏನು ವರ್ಕ್ ಮಾಡ್ತಿದ್ದಾರೆ ಒಳಗಡೆ ಪೀಪಲ್ಸು, ಅವ್ರು ಯಾರು ಗೋವಾದವರೇ ಅಲ್ಲ. ಇವರು ಹೈಯರ್ ಮಾಡ್ಕೊಂಡಿರ್ತಾರೆ ಬೇರೆ ಕಡೆಯಿಂದ. ಈಗ ನಾರ್ತಿಂದ ಹೈಯರ್ ಮಾಡ್ಕೊಂಡಿರ್ತಾರೆ. ಆ ಪೀಪಲ್ಸು ಜಾಸ್ತಿ ಇರೋದು. ಅವ್ರಿಗೆ ಅಕಾಮಿಡೇಷನ್, ಫುಡ್ಡು ಎಲ್ಲ ಕೊಡ್ತಾರೆ. ಅವ್ರ ಸ್ಯಾಲ್ರಿ ಬಂದು ಒಂದು 15K to 18K ಇರುತ್ತೆ ಅರೌಂಡು. ಅವ್ರಿಗೆಲ್ಲ ಟಿಪ್ಸೇ ಜಾಸ್ತಿ ಹೋಗುತ್ತೆ. ಸೊ ಅದಕ್ಕೆ 15K to 16K. ಫುಲ್ ಮೇಕಪ್ ಇಲ್ಲದೇ ಒಳಗಡೆ ಎಂಟ್ರಿನೇ ಇಲ್ಲ. ಅವ್ರು ಒಂದು 2-3 ಬಸ್ ಬರುತ್ತೆ, ತೋರಿಸ್ತೀನಿ. ಆದರೆ ನಾನು ಆ ಬಸ್ಸಲ್ಲೆಲ್ಲ ಅವ್ರನ್ನ ಕರ್ಕೊಂಬರ್ತಾರೆ. ಲೈಕ್ ನಾವು ಹೆಂಗೆ ಮನೆಯಿಂದ ಸ್ಕೂಲಿಗೆ ಬರ್ತೀವಿ ಅದೇ ಥರ ಅವ್ರನ್ನ ಪಿಕಪ್ ಮಾಡ್ಕೊಬಂದು ಬಿಟ್ಟು ಇಲ್ಲಿಂದ ಎಲ್ಲೆಲ್ಲಿದೆ ಕೆಸಿನೋಸು ಅಲ್ಲೆಲ್ಲ ಕಳಿಸ್ತಾರೆ ಅವ್ರನ್ನ. ಅವ್ರು ಹೋಗ್ಬಿಟ್ಟು ನಾರ್ಮಲ್ ನೀವು ಆನ್ಲೈನ್ ಕೆಸಿನೋದಲ್ಲಿ ಬರ್ತಾರಲ್ಲ ಅವರು, ಆಮೇಲೆ ಅಲ್ಲೇ ಕಾರ್ಡ್ಸ್ ಗಿಡ್ಸ್ ಎಲ್ಲ ಆಡುತ್ತಾರಲ್ಲ ಅವರು, ವೆಯ್ಟರ್ಸು, ಸಪ್ಲೈಯರ್ಸು, ಫುಡ್ಡಲ್ಲಿ ಫುಡ್ ಪ್ರಿಪೇರ್ ಮಾಡೋರೆಲ್ಲ ಇರ್ತಾರೆ. ಬಟ್ ಏನು ಗೊತ್ತಾ, ಒಂದು ಅಡ್ವಾಂಟೇಜಸ್ ಏನಂದರೆ ಅವ್ರಿಗೆ ಎಷ್ಟು ದಿನ ಬೇಕಾದ್ರೂ ನಿನ್ಸ್ಕೊಬೋದು ಆ ಬೋಟ್ಗಳನ್ನ. ಅವರೇ ಲೈಸೆನ್ಸ್ ತೊಗೊಂಬಿಟ್ಟು ನಿನ್ಸ್ಕೊಂಬಿಟ್ಟಿರ್ತಾರೆ. ನೀರಂತೂ ತುಂಬ ಗಲೀಜಾಗಿದೆ ಬಿಡಿ. ಅದರೊಳಗಡೆ ಎಲ್ಲ ಪೊಲ್ಯೂಟೆಡ್ ನೀರೇ ಬಿಟ್ಬಿಡ್ತಾರೆ. ಸೊ ತುಂಬ ಗಲೀಜಿರುತ್ತೆ ನೀರು. ಹೋಗ್ಬೇಕಾದ್ರೆ ಅಬ್ಸರ್ವ್ ಮಾಡಿ. ನಾನು ನೋಡ್ತಾ ನಿಂತಿದ್ದೆ ಇಲ್ಲಿ. ಇದರಲ್ಲೇ ಫಿಶ್ ಹಿಡಿತಾರೆ, ಇದರಲ್ಲೇ ತಿಂತಾರೆ ಇವರು. ಜೋರಾಗಿ ಬರ್ತಿತ್ತು ತುಂಬ ನೀರಿದು. ಸೊ ಅದಕ್ಕೆ ಹಿಂಗೆ ನೋಡೋಣ ಅಂತ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಗಲೀಜಿದೆ ನೀರು. ಲೈಕ್ ಒಳ್ಳೆ ನಮ್ಮ ಮೋರಿನ ನೀರು ನೋಡೋ ಥರ ಫೀಲ್ ಆಗ್ತಿತ್ತು ಇಲ್ಲಿ. ಬಟ್ ಬೀಚಸ್ಸಲ್ಲೆಲ್ಲ ಚೆನ್ನಾಗಿದೆ ನೀರು. ಬಟ್ ಇಲ್ಲಿ ಪಂಜಿಲ್ ಮಾತ್ರ ಈ ಥರ ಇದೆ. ಇದು ಒಂದು ಕೆಸಿನೋ ಈ ಸೈಡ್ ಇದೆ ಲೆಫ್ಟಲ್ಲಿ. ಇವರೆಲ್ಲ ಬಾಡಿಗೆ ಕಾರ್ ನಿಂತಿದೆ ನೋಡಿ. ಇದೆಲ್ಲ ಪಿಕ್ ಮಾಡ್ಕೊಂಬರ್ತಾರೆ ಏರ್ಪೋರ್ಟಿಂದ. ಎಲ್ಲ ಕೆಸಿನೋ ಆಡೋಕ್ಕೆ ಬರೋರಿಗೆಲ್ಲ ಪಿಕ್ ಮಾಡಿ ಕರ್ಕೊಬರ್ತಾರೆ. ನಾನೊಂದು 2 ಮೆಂಬರ್ಸ್ನ ಅಬ್ಸರ್ವ್ ಮಾಡಿದೆ. ಅಲ್ಲಿ ಕೆಸಿನೋಯಿಂದ ಆಚೆ ಬಂದಿದ್ದರು. ಅರೌಂಡ್ 9 o'clock ಆಗಿತ್ತು. ಆಚೆ ಬಂದು ಅವ್ರು ಏನೋ ಮೇ ಬಿ ಪ್ರಾಫಿಟಲ್ಲಿದ್ದಾರೆ, ಐ ಡೋಂಟ್ ನೋ. ಬಟ್ ಎಲ್ಲರಿಗೂ ಅಮೌಂಟ್ ಕೊಡ್ತಿದ್ರು ರೋಡ್ ಸೈಡಲ್ಲಿ. ಅದು ಯಾರ್ಯಾರಿದ್ದಾರೆ ಲೈಕ್ ಪಾಪುನೆಲ್ಲ ಎತ್ಕೊಂಡಿರ್ತಾರೆ ಗೊತ್ತಾ, ಅವ್ರಿಗೆಲ್ಲ ದುಡ್ಡೆಲ್ಲ ಹಂಚ್ತಾಯಿದ್ರು. ದಟ್ಸ್ ಗುಡ್ ಅನಿಸ್ತು. ಬಟ್ ಈ ಥರ ದುಡ್ಡಲ್ಲೆಲ್ಲ ಹಂಚಬಾರ್ದು. ನಿಮ್ಮದೇನಿದೆ ಸ್ವಂತ ದುಡ್ಡು ಅದರಲ್ಲಿ ಕೊಟ್ಟರು, ನೀವು 100 rupees ಕೊಡೋದು 1 rupees ಕೊಟ್ಟರು ನಿಮಗೆ ತೃಪ್ತಿ ಆಗಬೇಕು. ಇದು ಕಷ್ಟಪಟ್ಟಿದ್ದ ದುಡ್ಡು ಅಂತ. ಸೊ ಅದೆಲ್ಲ ಹೋಗಬೇಡಿ. ಯಾರಿಗೂ ಹೇಳ್ತಿದ್ದೀನಿ, ಆನ್ಲೈನ್ ಬೆಟ್ಟಿಂಗ್ಸು ಮತ್ತು ಈ ಥರ ಎಲ್ಲ ಸ್ಕ್ಯಾಮಲ್ಲಿ ತಗ್ಲಾಕೊಳ್ಳೇಬೇಡಿ. ಇಲ್ಲ ಬರೋದೇ ಇಲ್ಲ ನೀವು ಆಚೆಗೆ ಒಂದ್ಸರಿ ತಗ್ಲಾಕೊಂಡ್ಬಿಟ್ರೆ. ಸೊ ಆದಷ್ಟು ಅವಾಯ್ಡ್ ಮಾಡಿ ಇಲ್ಲೆಲ್ಲ ಬರೋದು. ಬಟ್ ನಾನು ಈ ಪಂಜಿಗೆ ಬಂದೆ, ನನಗೂ ಐಡಿಯಾ ಇರಲಿಲ್ಲ ಅದು ಕೆಸಿನೋ ಇಲ್ಲೇ ಇರುತ್ತೆ ಅಂತ. ಇದು ಪೊಲೀಸ್ ಸ್ಟೇಷನು ಆಪೋಸಿಟು, ಈ ಕಡೆ ಕೆಸಿನೋ ನೋಡಿ. ಇಲ್ಲಿ ಲೋಕಲ್ ಹೆಡ್ಸ್ ಎಲ್ಲ ಹೋಗ್ತಾಯಿದ್ರು. ನಾನು ಇಲ್ಲಿಂದ ಟ್ರಾವೆಲ್ ಮಾಡ್ಬೋದಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ನೀವು ಚಾರ್ಜಸ್ ಏನಾದ್ರು ತೊಗೊತಾರಾ ಅಂತ. ಬಟ್ ಏನೂ ಚಾರ್ಜಸ್ ಇಲ್ಲ, ಎಲ್ಲ ಫ್ರೀ ಇದೆ. ನಾನು ಹಂಗೆ ನಾರ್ಮಲ್ ಹೋಗೋ ಥರ ಹೋದೆ. ಇದು ಬಂದು ಪೊಲೀಸ್ ಸ್ಟೇಷನು. ಪರ್ಪಲ್ ಕಲರ್ ಇರೋದು, ಯೆಲ್ಲೋ ಕಲರ್ ಇರೋದು ಏನೋ ಗೊತ್ತಿಲ್ಲ ನನಗೆ. ಹಾಗೆ ನಾನು ವಾಪಸ್ ಬರ್ತೀನಿ. ವಾಪಸ್ ಬಂದು ಮುಂದೆ ಹೋಗ್ಬಿಟ್ಟಿರ್ತೀನಿ. ಮುಂದೆ ಹೋಗಿ ವಾಪಸ್ ಬಂದು ಈ ಬೋಟಲ್ಲಿ ಹೋಗಲೇಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬರ್ತೀನಿ. ಬಂದು ಈ ಬೋಟಲ್ಲಿ ಹೋಗ್ತೀನಿ. ನೋಡ್ತಾ ಆಗಿರಿ. ಈ ಗೌರ್ನಮೆಂಟು ಸಪೋರ್ಟ್ ಮಾಡುತ್ತೆ, ಪೊಲೀಸವರೆಲ್ಲ ಸಪೋರ್ಟ್ ಮಾಡ್ತಾರೆ ಕೆಸಿನೋಗೆ. ಈ ಲೋಕಲ್ ಬಸ್ಸೆಲ್ಲ ಬರ್ತಾ ಇರೋದು ನೋಡಿ, ಅಲ್ಲಿ ಲೆಫ್ಟಲ್ಲಿ ಹೋಗ್ತಿದ್ದೆ ನೋಡಿ. ಆ ಬಸ್ಸಲ್ಲೆಲ್ಲ ಬರ್ತಾರೆ ಈ ಥರ ಸರ್ಕಲಿಂದ ಲೆಫ್ಟಿಗೆ ಇಲ್ಲಿ ಇರೋದು ಸತ್ಯನಗರ ಜೊತೆ. ಇವಾಗ ಅರೌಂಡ್ ಒಂದು 7 o'clock ಆಯಿತು ನೋಡಿ. ಇಲ್ಲೊಂದು ಬಸ್ ಪಾಸ್ ಆಯಿತು ಮುಂದೆ, ತೋರಿಸ್ತೀನಿ ರೀ ನಿಮಗೆ. ಇದು ಮ್ಯೂಸಿಯಮ್ಮು. ಇದು ತುಂಬ ಚೆನ್ನಾಗಿದೆ. ಒಳಗಡೆ ಅರೌಂಡ್ ಒಂದು 800ವರೆಗೂ ನೋಡ್ಬೋದು ನೀವು. ಇದನ್ನು ಓಲ್ಡ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಇದೆಲ್ಲ ಪೂರ್ತಿ ಐ ಥಿಂಕ್ ಬಾರ್ ಅನಿಸುತ್ತೆ. ಇದು ತುಂಬ ಎಲ್ಲ ಕ್ಲೋಸ್ ಇತ್ತು ನಾನು ಹೋದಾಗ. ಇನ್ನೂ ಯಾರು ತೆಗ್ದಿರಲ್ಲ. ಅಲ್ಲೆಲ್ಲ ಅಂಗಡಿಗಳು ಓಪನ್ ಮಾಡೋದೇ ಒಂದು 11 o'clock 12 o'clock ಆ ಥರ ಓಪನ್ ಮಾಡಿ ಮಿಡ್ನೈಟ್ ಒಂದು 1 o'clock 2 o'clock 3 o'clock ಕ್ಲೋಸ್ ಮಾಡ್ತಾರೆ. ಸೊ ಅದಕ್ಕೆ ಬೇಗ ಓಪನ್ ಮಾಡಲ್ಲ ಅವರು. ಇಲ್ಲಿ ನಾರ್ಮಲ್ ಬೆಂಗಳೂರಲ್ಲಾದರೆ 6 o'clock ಎತ್ಬಿಡ್ತಾರೆ ಡೋರ್ನ ಬಾರ್ದು. ಒಂದು 11 or 12 ಕ್ಲೋಸ್ ಮಾಡ್ತಾರೆ. ಬಟ್ ಅಲ್ಲ ಹಂಗಲ್ಲ,
ನೋಡಿ ಇದೆ, ಇಲ್ಲಿ ವೆಹಿಕಲ್ಸ್ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ಬೋದು, ಇಲ್ಲಿಂದ ಆ ಸೈಡ್ ಹೋಗ್ಬೋದು. ಸೊ ನಾನು ಹೋಗಲೇಬೇಕು ಅಂತ ಹೋಗ್ತಿದ್ದೀನಿ, ಯಾಕಂದರೆ ನೋಡಿದೆ ಒಂದು 2-3 ಸಲ ನೋಡಿದೆ ಇಲ್ಲೇ ಬಂದು. ಬಟ್ ಎಲ್ಲರೂ ಹೋಗ್ತಿದ್ದಾರಲ್ಲ, ಏನಿರ್ಬೋದು ಅಮೌಂಟ್ ಏನಾದ್ರು ಪೇ ಮಾಡಿಸ್ಕೊತಾರ, ಲಾಂಚ್ ಇದೆ ಇದು. ಸೊ ಪೇ ಮಾಡಿಕೊಂಡ್ರು ಮಾಡಿಸ್ಕೊಳ್ಳಿ ಅಂದ್ಬಿಟ್ಟು ಬಂದ. ಬಟ್ ಯಾರೂ ಏನೂ ಕೇಳಲಿಲ್ಲ. ಸೊ ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ಈ ಪಂಜೆಲಿರೋರು ಬೇರೆ ಕಡೆ ಹೋಗ್ಬೇಕಂದ್ರೆ, ಏನಾದ್ರು ವರ್ಕಿಗೆ ಏನಾದ್ರು ಹೋಗ್ಬೇಕಂದ್ರೆ ಇಲ್ಲಿ ಬಂದು ನಿಂತ್ಕೊತಾರೆ ಎಲ್ಲರೂ. ಸೊ ನಾನು ಇಲ್ಲಿ ಬಂದು ನಿಂತ್ಕೊಂಡೆಲ್ಲ ಸುತ್ತಮುತ್ತ ನೋಡ್ತಾ ಇದ್ದೆ. ಬಟ್ ನೈಟಲ್ಲಿ ನೋಡಿದ್ರೆ ಇಲ್ಲೆಲ್ಲ ಲೈಟೆಲ್ಲ ಹಾಕ್ಬಿಟ್ಟಿರ್ತಾರೆ, ಪೂರ್ತಿ ಕೆಸಿನೋದೆ, ಇದೆಲ್ಲ ಫುಲ್ಲು ಕೆಸಿನೋವೆ. ಅದು ಕೆಸಿನೋ, ಈ ಬೋಟು ಕೆಸಿನೋ, ಫುಲ್ಲು ಅಂದರೆ ಫುಲ್ಲು ಕೆಸಿನೋ. ಸೊ ಅಲ್ಲಿಂದ ಈ ಕಡೆ ಬಂದಮೇಲೆ ಈ ಕಡೆಯಿಂದನೂ ಆ ಕಡೆ ಬರೀ ಈ ಲಾಂಚ್ದು ಏನು ಕೆಲಸ ಮಾಡುತ್ತೆ ಅಂದರೆ, ಈ ಸೈಡ್ ಪೀಪಲ್ಸ್ನ ಆ ಸೈಡಿಗೆ ಕರ್ಕೊಂಡೋಗುತ್ತೆ, ಆ ಸೈಡ್ ಪೀಪಲ್ಸ್ನ ಈ ಸೈಡಿಗೆ ಕರ್ಕೊಬಂದುಬಿಡುತ್ತೆ. ಎಷ್ಟು ಗಂಟೆವರೆಗೂ ಅಂತ ಗೊತ್ತಿಲ್ಲ. ಮೇ ಬಿ ಒಂದು 6 o'clock ಅವ್ರು 7 o'clock ಒಂದು 10-10:30ವರೆಗೂ ಕರ್ಕೊಂಡೋಗಿ ಬರ್ಬೋದು ಅಂತ ಅಂದ್ಕೊತೀನಿ. ಯಾಕಂದರೆ ವರ್ಕಿಗೆಲ್ಲ ಹೋಗ್ತಿರ್ತಾರಲ್ಲ, ಅವ್ರು ಹೋಗಿ ಬರಲಿ ಅಂತಲೇ ಮಾಡ್ತಿರ್ತಾರೆ. ಅದು ಆಮೇಲೆ ನೋಡಿದೆ ಈ ಬೋಲ್ಡು ಫ್ರೀ ಟ್ರಾನ್ಸ್ಪೋರ್ಟೇಷನ್ಗೂ ಎನಿ ಟೈಮ್ ಅಂತೇನೋ ಏನೋ ನೋಡಿದೆ ಬೋಲ್ಡ್. ಇದು ನಿಮಗೆ ತೋರಿಸ್ತೀನಿ ರೀ, ನಾನು ರೆಕಾರ್ಡ್ ಏನಾದ್ರು ಮಾಡಿದರೆ ಅಲ್ಲಿ ಬೋರ್ಡೇ ಹಾಕಿದ್ರು ಫ್ರೀ ಟ್ರಾನ್ಸ್ಪೋರ್ಟೇಷನ್ ಅಂತ. ಬಟ್ ತುಂಬ ಚೆನ್ನಾಗಿದೆ ಇದು, ಹೋಗ್ಬೇಕಂದ್ರೆ ಏನೋ ಒಂದು ಹೊಸ ಥರ ಎಕ್ಸ್ಪೀರಿಯೆನ್ಸು. ನಾವು ಬೆಂಗಳೂರಲ್ಲಿ ಇದ್ದು ಸಡನ್ನಾಗಿ ಈ ಥರ ಪ್ಲೇಸ್ಗೆಲ್ಲ ಹೋಗಿ ನೋಡಬೇಕು ಅಂದರೆ ಅದೇ ಒಂದು ನನ್ನ ಜೊತೆ ಇನ್ನೊಂದು 2-3 ಮೆಂಬರ್ಸ್ ಇದ್ದರೆ ಚೆನ್ನಾಗಿರ್ತಿತ್ತು. ಇನ್ನೂ ಚೆನ್ನಾಗಿ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಬರ್ಬೋದಿತ್ತು. ಇದೆಲ್ಲ ಪೂರ್ತಿ ಲೈಟಿಂಗ್ಸಲ್ಲಿ ಸೂಪರಾಗಿ ಕಾಣಿಸುತ್ತೆ. ಈ ಕೆಸಿನೋ ಬೋಟ್ಸು ನೀರಲ್ಲಿ ಫ್ಲೋಟ್ ಆಗ್ತಾ ಇರುತ್ತೆ, ಬರ್ತಾ ಇರೋ ಥರನೇ ಕಾಣಿಸುತ್ತೆ. ಬಟ್ ಅದೆಲ್ಲೂ ಹೋಗಲ್ಲ, ಮೂವ್ ಆಗೋಲ್ಲ. ಬಟ್ ಅಲ್ಲೇ ಸ್ಟೇಬಲ್ ಆಗಿರುತ್ತೆ. ಅಲ್ಲೇ ಸ್ಟೇಬಲ್ ಆಗಿದ್ದು ಅವು ಫುಡ್ಡೆಲ್ಲ ಸೂಪರಾಗಿ ಸಿಗುತ್ತೆ ಅಂತ ಹೇಳ್ತಿದ್ರು ಲೋಕಲ್ ಇಟ್ಸು ಇದರೊಳಗಡೆ. ಐ ಡೋಂಟ್ ನೋ, ಬಟ್ ಯಾರೂ ಹೋಗಬೇಡಿ ಇನ್ನೊಂದ್ಸಲ ಹೇಳ್ತಿದ್ದೀನಿ. ಬೆಟ್ಟಿಂಗ್ಸ್ ಎಲ್ಲ ಇದೆಲ್ಲ ತುಂಬ ಸ್ಕ್ಯಾಮ್ಸು. ಅದು ಯಾವುದೋ ಮೊನ್ನೆ ರೀಲ್ಸಲ್ಲಿ ನೋಡಿದೆ, ಅವರು ಪಾಪ ಗೆದ್ದಿದ್ದಾರೆ, ಅವರಿಗೆ ಅಮೌಂಟೇ ಕೊಟ್ಟಿಲ್ಲ. ಸೊ ಆ ಹುಡುಗ ಸೂಸೈಡ್ ಮಾಡ್ಕೊಬಿಟ್ಟಿದ್ದಾನೆ. ಸೊ ಈ ಥರ ಥಿಂಗ್ಸ್ ಎಲ್ಲ ಆಗಬಾರ್ದು. ಸೊ ಅವ್ರಿಗೆ ಮನೆಯಲ್ಲಿ ಪೇರೆಂಟ್ಸ್ ಇರ್ತಾರೆ, ಈ ಥರ ಮಾಡ್ಕೊಂಬಿಟ್ರೆ ತುಂಬ ಬರ್ಡನ್ ಆಗುತ್ತೆ. ಒಬ್ಬೊಬ್ಬರೇ ಇರೋ ಮಕ್ಕಳು ಏನು ಮಾಡ್ತಾರೆ ಹೇಳಿ. ಸೊ ಇದೆಲ್ಲ ಸ್ಕ್ಯಾಮು. ಆಲ್ರೆಡಿ ಇದೆಲ್ಲ ಬ್ಯಾನ್ ಆಗ್ತಿದೆ. ಬಟ್ ಇಲ್ಲೊಂದು ಕಡೆ ದ್ವೀಪದಲ್ಲಿ ಇದೆ ಅಂದ್ಬಿಟ್ಟು ಐ ಡೋಂಟ್ ನೋ ವಾಟ್ ಇಸ್, ಅವರೇ ಸಪೋರ್ಟ್ ಮಾಡ್ತವ್ರೇನೋ ಯಾರಿಗೆ ಗೊತ್ತು. ಬಿಡಿ, ನಮಗೆ ಯಾಕೆ, ನೀವು ಹೋಗ್ಬೇಡಿ. ನಾನು ವೀಡಿಯೋ ನೋಡಿದವ್ರು ಯಾರೂ ಹೋಗಂಗಿದ್ರೆ ಬನ್ನಿ ದೂರದಿಂದ. ಇಲ್ಲ ಒಳಗಡೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಒಂದು 2,000 or 3,000 ಎಂಟ್ರಿ ಫೀಸ್ ಇದೆ. ಹೋಗಿ ನೋಡ್ಕೊಳ್ಳಿ. ಡ್ಯಾನ್ಸ್ ಎಲ್ಲ ಇರುತ್ತೆ, DJ ಎಲ್ಲ ಇರುತ್ತೆ, ನೋಡ್ಕೊಂಡು ವಾಪಸ್ ಬಂದುಬಿಡಿ. ನೋಡಿ ಈ ಥರ ವ್ಯೂ ಇರುತ್ತೆ. ನಾನು ಲಾಂಚಲ್ಲಿ ಹೋಗ್ಬೇಕಾದ್ರೆ ವ್ಯೂ ಹಿಂಗಿದೆ. ಅಲ್ಲಿ ಒಂದು ದೊಡ್ಡ ಶಿಪ್ ಇದೆ ನೋಡಿ, ಆ ದೊಡ್ಡ ಶಿಪ್ ಪಕ್ಕನೇ ಚಿಕ್ಕ ಶಿಪ್ ಇರುತ್ತೆ. ಯಾರಾದ್ರು ಹೋಗಬೇಕು ಅಂದರೆ ಅವ್ರನ್ನ ಬೇರೆ ಕಡೆಯಿಂದ ಕರ್ಕೊಬರ್ತಾರೆ. ಈಗ ಹೆಂಗೆ ಒಳ್ಳೆ ವಿಲನ್ ಎಲ್ಲ ಬರ್ತಾರೆ ನೋಡಿ ಫೈಟಿಂಗ್ಸಲ್ಲಿ, ಆ ಥರ ಬೋಟಲ್ಲಿ ಕರ್ಕೊಂಬರ್ತಾರೆ ಅವ್ರನ್ನ. VIP ಎಂಟ್ರಿ ಥರ ಕರ್ಕೊಂಡವ್ರು ಒಳಗಡೆ ಬಿಟ್ಟು ಅವರು ರಿಟರ್ನ್ ಕರ್ಕೊಂಬರ್ತಾರೆ. ಸೊ ಆ ಥರ ತುಂಬ ಚೆನ್ನಾಗಿದೆ. ಹೋಗಿ ಎಲ್ಲರೂ ನೋಡಿ. ನಾನು ಈ ಥರ ಎಲ್ಲ ಫೋಟೋ ಎಲ್ಲ ಶೂಟ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಫುಲ್ಲು ಹೋಗಿದ್ದೀನಿ. ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಬರ್ತಾರೆ. ಬಟ್ ತುಂಬ ಬೇಗನೆ ಕರ್ಕೊಂಬರ್ತಾರೆ ಇವರು. ಗೊತ್ತಾಗಲ್ಲ ಇಷ್ಟು ಬೇಗ ಕರ್ಕೊಬಂದು ಅಂತ ಎಲ್ಲ ಗೊತ್ತಾಗಲ್ಲ. ಬೇಗನೆ ಕರ್ಕೊಬಂದುಬಿಡ್ತಾರೆ ಅಲ್ಲಿಗೆ. ನೋಡಿ ಇದು ಅಲ್ಲಿ ಫುಲ್ಲು ರಿವರ್ಸ್ ಇದೆ ಪೂರ್ತಿ. ಅಲ್ಲಿ ಆ ಬೆಟ್ಟ ಎಲ್ಲ ಇದೆಲ್ಲ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಹೋಗಿ ಅರ್ಲಿ ಮಾರ್ನಿಂಗ್ಸ್ ಹೋಗಿ, ಸೂಪರಾಗಿರುತ್ತೆ. ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ. ನಾನು ಫಸ್ಟ್ ವ್ಲಾಗ್ ಹೆಂಗೆ ಬರುತ್ತಪ್ಪ ಇದರಲ್ಲೆಲ್ಲ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಮಾತಾಡೇ ಇರಲಿಲ್ಲ ಇದರಲ್ಲಿ. ತುಂಬ ಹಂಗೆ ಸುಮ್ಮನೆ ಇದ್ಬಿಟ್ಟಿದೆ. ಸುಮ್ಮನೆ ವಿಡಿಯೋ ಹಿಡ್ಕೊಂಡು ಹೋಗ್ತಾ ಇದೆ. ಅಲ್ಲಲ್ಲಿ ತುಂಬ ಬೋರ್ಡ್ ಹಾಕ್ಸಿರ್ತಾರೆ ಕೆಸಿನೋದು ಅಂತ, ನೀವು ನೋಡ್ಬೋದು ಫುಲ್ಲು. ಇದು ಒಂದು ಕಡೆಯಿಂದ ಪಂಜಿಯಿಂದ ಇದು ಬೇರೆ ಪ್ಲೇಸು, ಅಲ್ಲಿ
ಬಂದುಬಿಡ್ತಿದ್ದಾರೆ. ಇದು ಶಾರ್ಟ್ ಕಟ್ ಅನಿಸುತ್ತೆ ಐ ಥಿಂಕ್. ಇದು ಬೇರೆ ಕಡೆಯಿಂದ ಅವರು ದೂರ ಆಗ್ಬೋದು, ಸೊ ಹತ್ರ ಆಗಲಿ ಅಂತ ಇವರೇ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಪ್ರೊವೈಡ್ ಮಾಡಿದ್ದಾರೆ. ಗೋವಾ ಗೌರ್ಮೆಂಟೇ ಪ್ರೊವೈಡ್ ಮಾಡಿರಬೇಕು ನನ್ನ ಪ್ರಕಾರ. ಅಲ್ಲಿ ಮೆನ್ಷನ್ ಮಾಡಿದರು, ನಾನು ನೋಡಿದೆ. ನಾನು ಫೋಟೋ ತೆಗೆದಿಲ್ವಾ ಅದು ನನಗೆ ಗೊತ್ತಿಲ್ಲ. ತೆಗೆದಿದ್ರೆ ವಿಡಿಯೋದಲ್ಲೇ ಹಾಕ್ತೀನಿ. ತುಂಬ ಚೆನ್ನಾಗಿತ್ತು. ಒಂದು ಹೊಸ ಥರ ಫೀಲ್ ಕೊಡುತ್ತೆ ಗೋವಾ ನನಗೆ. ಬೇರೆಯವರೆಲ್ಲ ಹೇಳ್ತಿರೋ ಎಸ್ಪೆಷಲಿ ಹಂಗಿರುತ್ತೆ ಹಿಂಗಿರುತ್ತೆ ಅಂತೆಲ್ಲ ಎಕ್ಸೆಟ್ರಾ. ಬಟ್ ನಾನು ನೋಡ್ಕೊಂಬಂದಿದ್ದು ಗೋವಾನೇ ಬೇರೆ ಥರ ಇತ್ತು. ಸೊ ನೀವು ಹೆಂಗೆ, ನಾನು ಬಾಗ ಬೀಚ್ಗೆ ಹೋಗಿಲ್ಲ, ಬಾಗ ಬೀಚೆಲ್ಲ ಹೋಗಿದ್ದಿದ್ರೆ ಮೇ ಬಿ ನೋಡ್ಬೋದಿತ್ತು. ನಾನು ಹೋಗಿದ್ದು ಬೇರೆ ಬೀಚ್ಗೆ, ತೋರಿಸ್ತೀನಿ ರೀ. ಅಲ್ಲಿ ಯಾರೂ ಇರಲಿಲ್ಲ, ತುಂಬ ಪ್ರಶಾಂತವಾಗಿತ್ತು. ಒಬ್ಬನೇ ಕೂತ್ಕೊಂಡು 5 ನಿಮಿಷ ನೇಚರೆಲ್ಲ ನೋಡಿ ಫೀಲ್ ಮಾಡಿ ರಿಟರ್ನ್ ಬಂದೆ. ನೋಡಿ 2 ಇದೆ ಲಾಂಚು, ಒಂದು ಹೋಗ್ತಾ ಇರುತ್ತೆ, ಒಂದು ಬರ್ತಾ ಇರುತ್ತೆ. ನೋಡಿ ಅಲ್ಲೊಂದು ರೈಟ್ ಸೈಡಲ್ಲಿ ಒಂದಿದೆ, ಇಲ್ಲಿ ನೋಡಿ ಇಲ್ಲಿ ನಿಂತಿದ್ದಾರೆ ಜನಗಳೆಲ್ಲ. ಇದೊಂದಿದೆ, ಇದು ಲಾಂಚೆ. ಇದು ಲಾಂಚ್ ಅಲ್ಲ, ಇದೂ ಕೆಸಿನೋನೇ. ಒಂದೇ ಲಾಂಚ್ ಇರೋದು. ಅಲ್ಲೆಲ್ಲ ಪೀಪಲ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ನೋಡಿ. ಅಲ್ಲಿಗೆ ಬಂದುಬಿಡುತ್ತೆ. ಸೊ ಅಲ್ಲಿಂದ ಅವರು ಆ ಕಡೆಯಿಂದ ಈ ಕಡೆ ಬರೋರು ಬರ್ತಾರೆ, ಈ ಕಡೆಯಿಂದ ಆ ಕಡೆ ಹೋಗೋರು ಹೋಗ್ತಾರೆ. ಎಲ್ಲ ರೆಡಿ ಆಗ್ತಿದ್ದಾರೆ ಹೋಗೋಕ್ಕೆ. ಇನ್ನೇನು ಅಲ್ಲಿ ನಿಲ್ಲಿಸ್ತಾರೆ ಕರ್ಕೊಂಡೋಗಿ ಕರೆಕ್ಟಾಗಿ. ನೋಡಿ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಕುತ್ಕೊಂಡಿದ್ದಾರೆ ಸ್ವಲ್ಪ ಜನ. ಇಲ್ಲಿಂದ ನೋಡು ಈ ಥರ ಕಾಣಿಸುತ್ತೆ. ನೋಡಿ ಈ ಥರ ಗಾಡಿ ಎಲ್ಲ ಬಂದು ನಿಂತ್ಕೊಳ್ಳುತ್ತೆ. ಫೈನಲಿ ಬಂದು ಆಮೇಲೆ ಫುಲ್ ಹೊಟ್ಟೆ ಸೀತಿತ್ತು ಅಂದ್ಬಿಟ್ಟು ಒಂದು ವಡಾಪಾವ್ ತೊಗೊಂಡು ತಿಂದೆ. ಅದೇ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಂದು. ಚೆನ್ನಾಗಿ ಕೊಟ್ಟರು, ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಓಕೆ ಹೊಟ್ಟೆ ತುಂಬಿತು. ಅಲ್ಲಿಂದ ನೆಕ್ಸ್ಟ್ ಹಂಗೆ ಬರ್ತಿದ್ದೆ. ಇಲ್ಲಿ ತಿರ್ಗಾ ರಿಟರ್ನ್ ಬಂದೆ. ಅದರಲ್ಲೇ ವಾಪಸ್ಸು ಬಂದು ಇಲ್ಲಿ ಯಾರೋ ಒಬ್ಬರು ಇದು ಮಾಡ್ತಾಯಿದ್ರು, ಲೈಕ್ ಮೀನು ಹಿಡಿತಾಯಿದ್ರು. ಅದನ್ನೆಲ್ಲ ನೋಡ್ಕೊಂಡು ನಿಂತಿದ್ದೆ. ಸೊ ನಾನು ಇದೇನೋ ವಯರ್ ಇತ್ತು, ಆ ಮೀನಿಗೇನೇನೋ ಬಿಟ್ಬಿಟ್ಟಿದ್ದಾರೆ, ಹಾಕ್ಬಿಟ್ಟು ಅಂದ್ಬಿಟ್ಟು ಎತ್ಕೊಂಡು ನೋಡ್ಕೊಂಡು ನಿಂತಿದ್ದೆ. ಬಟ್ ಅದು ಮೀನೇನೂ ಹಾಕಿರಲಿಲ್ಲ, ಅದು ಸಿಗಾಕೊಂಡ್ಬಿಟ್ಟಿತ್ತು. ಯಾರೋ ಮೀನು ಹಿಡಿಯೋಕ್ಕೆ ಹಾಕಿದ್ದಾರೆ ದಾರಾನ, ಆ ಮೀನು ತಗ್ಲಾಕೊಂಡಿದೆ, ಬಟ್ ಅದು ಎಳೆದ್ರೆ ಬರ್ತಾಯಿಲ್ಲ. ಸೊ ಬಿಟ್ಬಿಟ್ಟು ಇಲ್ಲಿ ಯಾರೊಬ್ಬರು ಮೀನು ಹಿಡಿತಿದ್ರು, ಅವ್ರ ಜೊತೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅವ್ರು ಹೆಂಗೆ ಹಿಡಿತಿದ್ರು. ನಾನು ಇದೇ ಫಸ್ಟ್ ನೋಡ್ತಿರೋದು ಈ ಥರ ಹಿಡಿತಿರೋದು. ನಾರ್ಮಲ್ ಬಲೆಲೆಲ್ಲ ಹಿಡಿತಾರಲ್ಲ ಅದು ನೋಡಿದ್ದೀನಿ, ಗಾಣದಲ್ಲಿ ಹಿಡಿತಾರಲ್ಲ ಅದು ನೋಡಿದ್ದೀನಿ. ಇವರು ಹಿಂಗೆ ರೌಂಡಿಗೆ ಬಿಡ್ತಾರೆ, ಇದೆಲ್ಲ ಫಿಲಮಲ್ಲಿ ನೋಡಿದ್ದೆ ಅಂದ್ಬಿಟ್ಟು ಅವ್ರ ಜೊತೆ ಒಂದು 5 ಮಿನಿಟ್ಸ್ ಸ್ಪೆಂಡ್ ಮಾಡಿ ಅವ್ರ ಹತ್ರ ನಿಂತ್ಕೊಂಡು ನೋಡ್ಕೊತಾ ಇದ್ದೀನಿ ಹಿಂಗೆ ಹಾಕ್ತಾರೆ ಫಿಶ್ಗೆ ನೆಟ್ಟು ಅಂತ. ಬಟ್ ಒಂದು 4-5 ಫಿಶಸ್ ಸಿಕ್ತವೆ ಇವ್ರಿಗೆ. ಅದು ತುಂಬ ಕಾಸ್ಟ್ಲಿ ಫಿಶಸ್, ಒಂದು 200 ರುಪೀಸು ಆ ಥರ ಫಿಶಸ್ಸೇ ಸಿಕ್ಕಿದ್ದು. ಅವರು ಅದನ್ನೆಲ್ಲ ತೊಗೊಂಡೋಗಿ ಮಾರ್ಕೋತಾರೆ, ಇಲ್ಲಾಂದರೆ ಯಾರು ತೊಗೊಳ್ಳಿಲ್ಲ ಅಂದರೆ ಅವರೇ ತಿನ್ಕೋತಾರೆ ಅಷ್ಟೇ. ಬಟ್ ಮಳೆ ಬರ್ತಿದ್ದರಿಂದ ಜಾಸ್ತಿ ಮೀನು ಬಿದ್ದಿಲ್ಲ, ಅದಕ್ಕೆ ಎಲ್ಲ ಒಳಗಡೆ ಹೊಟ್ಟೋಗ್ಬಿಟ್ಟಿರುತ್ತೆ. ನೋಡಿ ಇವಾಗ ಎತ್ತುತ್ತಾ ಇದ್ದಾರೆ. ಅಂಕಲ್ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನಾನು ಅವ್ರ ಜೊತೆ ಚೆನ್ನಾಗಿ ಮಾತಾಡಿದೆ. ಅವ್ರು ಹೇಳ್ತಿದ್ರು ಈ ಥರ ಎಲ್ಲ ಬಂದು ಸ್ಕ್ಯಾಮ್ ಎಲ್ಲ ಆಗಬೇಡಿ, ಹಿಂಗೇನಾದ್ರು ಕಾರು ವೆಹಿಕಲ್ಸ್ ಏನಾದ್ರು ಬೇಕಾ ನಮ್ಮನ್ನ ಕೇಳಿ, ನಾವು ಅದನ್ನು ನಿಮ್ಮ ಫ್ರೆಂಡ್ಸ್ ಯಾರಾದ್ರು ಇದ್ದರೆ ಹೇಳಿ ಕರ್ಕೊಂಡು ಹೋಗ್ತೀವಿ ಟೂರಿಸ್ಟ್ ಪ್ಲೇಸಸ್ಗೆ ನಿಯರ್ ಬೈ ಯಾವುದು ಎಲ್ಲ ಕವರ್ ಮಾಡ್ತೀವಿ ಅಂತ. ಇಲ್ಲ ಅಂಕಲ್ ನಾನು ಹಂಗೆ ಒಬ್ಬನೇ ಬಂದಿದ್ದೀನಿ ಅಂತ ಎಲ್ಲ ಹೇಳ್ಕೊಂಡು ಅವ್ರ ಹತ್ರ ಯಾವುದೂ ಬರಲಿಲ್ಲ ನೋಡಿ ಮೀನು. ಈ ಸಲ ಯಾವುದೂ ಮೀನು ಬರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲಿನೂ ಹಾಕ್ತಾರೆ ಅಂಕಲ್ಲು, ಅದನ್ನು ತೋರಿಸ್ತೀನಿ. ಎಲ್ಲೋ ಒಂದೊಂದು ಮಾತ್ರ ಬಂದಿರುತ್ತೆ ಫಿಶ್ಶು, ತುಂಬ ಬರಲ್ಲ. ತುಂಬ ಬರಬೇಕಂದ್ರೆ ಯಾವ್ದಾದ್ರು ನದಿ ನೋಡಿ ಹಾಕಬೇಕು ಮೀನಿರೋ ಜಾಗ. ಬಟ್ ಇದು ವಾಟರ್ ಫುಲ್ಲು ಕ್ಲಿಯರ್ ಇಲ್ಲ, ಇದು ಗಲೀಜಿದೆ. ಸೊ ಅದಕ್ಕೆ ನೋಡಿ ಹಾಕೋಕ್ಕಾಗಲ್ಲ, ಸುಮ್ಮನೆ ರ್ಯಾಂಡಮಾಗಿ ಹಾಕ್ತಾರೆ. ಅದು ಇದ್ದರೆ ಮೀನು ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ. ಇನ್ನೊಂದ್ಸಲ ಹಾಕ್ತಿದೆ ನೋಡಿ. ಅದು ಒಳಗಡೆಯಿಂದ ಹೋಗಲ್ಲ ವಾಪಸ್ಸು. ಈ ಸರಿ ಅಂತೂ ಪಕ್ಕ ಮಿಸ್ಸೇ ಇಲ್ಲ ಅನ್ಕೋತೀನಿ. ಆ ರೇಂಜಲ್ಲಿ ತೊಗೊಂಡೋಗ್ತಿದ್ದಾರೆ ಹಾಕೋಕ್ಕೆ. ಲೆಟ್ ಮಿ ಸಿ ವಾಟ್ ಹ್ಯಾಪನ್ ಅಂತ.
ಓಕೆ ಓಕೆ ಹಾಕಿ ಅಂಕಲ್ ಹಾಕಿದ್ರು. ಈಗಲೂ ಸಿಗೋದು ಡೌಟ್ ಅಂತ ಅಂದ್ಕೊಂಡಿದ್ದೀನಿ, ನನಗೂ ಗೊತ್ತಿಲ್ಲ. ಮತ್ತೊಮ್ಮೆ ಹಾಕ್ತೀರಾ? ನೋಡೋಣ ಇರಿ ಹಂಗೆ ಎಳಿತಾ ಇದ್ದಾರೆ. ಈ ಸಲ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಒಂದಾದ್ರೂ ಬಂದರೆ ನಿಮ್ಗೆ ತೋರಿಸ್ತೀನಿ, ಬರಲಿಲ್ಲ ಅಂದರೆ ಆಗಲ್ಲ ತೋರ್ಸೋಕ್ಕೆ. ಹೌದು. ಈ ಸಲಿನೂ ಬರಲ್ಲ ಅಂತ ಅನ್ಕೋತೀನಿ. ಎಷ್ಟು ಸಿಕ್ಕಿದ್ದು? ಬಂದಿಲ್ಲ ಸಾರಿ ಫ್ರೆಂಡ್, ಸಾರಿ ವೆರಿ ಸಾರಿ. ಇನ್ನೊಂದ್ಸಲ ಹಿಡ್ದಿರ್ತಾರೆ, ಅದನ್ನು ನೋಡೋಣ. ಅವ್ನು 2 to 3 ಟೈಮ್ಸ್ ಬಿಟ್ಟರು, ಇದೇ ಥರನೇ ಬಿಟ್ಟರು, ಸಿಕ್ಕಿಲ್ಲ ಅವ್ರಿಗೆ. ನೋಡೋಣ ಇರಿ, ಈ ಸಲ ಏನಾದ್ರು ಸಿಕ್ಕರೆ ನಿಮಗೆ ತೋರಿಸ್ತೀನಿ. ಇವಾಗ ಜಾಗನೇ ಚೇಂಜ್ ಮಾಡ್ತಿದ್ದಾರೆ ಅಂಕಲ್. ಇಲ್ಲಿ ಬೇಡ ಬಾ ಮಗ, ಬೇರೆ ಕಡೆ ಹೋಗೋಣ, ಇಲ್ಲಾಕೋ ಬೀಳ್ತಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ಬೇರೆ ಕಡೆ ಬಂದೆ, ಇಲ್ಲೊಂದು ಏನೋ ಬೀಳ್ತು. ಬಿತ್ತು ಮೀನು ಬಿತ್ತು. ಒಂದು 2 ಬಿದ್ದಿದೆ, 3 ಬಿದ್ದಿದೆ. ಒಂದು ಯಾವುದೋ ಗೊತ್ತಿಲ್ಲ ಫಿಶಸ್ಸು, ಇದು ಒಳ್ಳೆ ಆಂಜಲ್ ಟೈಪ್ ಇದೆ. ಇಷ್ಟು ಹಿಡ್ದಿದ್ದಾರೆ ಅಂಕಲ್. ನೋಡಿ ಇವೆಲ್ಲ ಫಿಶ್ ಎಲ್ಲ ಹಿಡ್ತಿದ್ರು. ಒಂಥರ ಚೆನ್ನಾಗಿತ್ತು, ಅದನ್ನೆಲ್ಲ ಶೂಟ್ ಮಾಡಿ ನಿಮ್ಗೆ ತೋರ್ಸೋಣ ಅಂದ್ಕೊಂಡು ಅಂಕಲ್ ಜೊತೆ ಫುಲ್ ಮಾತಾಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಫಿಶಸ್ ಎಲ್ಲ ಹಿಡಿದಿದ್ದಾರೆ. ಇನ್ನೊಂದ್ಸರಿ ಹಿಡಿಯಕ್ಕೆ ಹೋಗ್ತಿದ್ದಾರೆ ಅಂಕಲ್, ಅದನ್ನೆಲ್ಲ ಬಿಡಿಸ್ಬಿಟ್ಟು. ಅದನ್ನು ವಿಡಿಯೋ ಇದೆ, ತೋರಿಸ್ತೀನಿ ರೀ. ಇದೆಲ್ಲ ಬಿಡಿಸ್ಕೊಂಡು ಡಬ್ಬಿಗೆ ಹಾಕ್ಕೊತಾರೆ. ಹಾಗೇನು ತಿರ್ಗಾ ಇನ್ನೊಂದು ಟ್ರಿಪ್ಪು ಕರ್ಕೊಂಡು ಹೋಗ್ತಾರೆ. ಬನ್ನಿ ಹಾಕ್ತೀನಿ ಇವಾಗ ಫಿಶ್ ಹಿಡಿಯೋಣ ಅಂತ. ಸೊ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಹೊರಗಡೆಯಿಂದ ಹೋದರೆ ಎಲ್ಲರೂ. ನಾವು ಮಾತ್ರ ಕನ್ನಡದಲ್ಲೇ ಮಾತಾಡಿದ್ರು. ಇವ್ರಿಗೆ ತುಂಬ ಲ್ಯಾಂಗ್ವೇಜಸ್ ಬರುತ್ತೆ. ನಾನು ಎಲ್ಲಿ ಹೋದ್ರು ಯೂಶ್ವಲಿ ಕನ್ನಡನೇ ಮಾತಾಡೋದು, ಕನ್ನಡನೇ ಮಾತಾಡಬೇಕು. ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ನೋಡಿ ಎಲ್ಲ ಸಿಗಾಕೊಂಡ್ಬಿಟ್ಟಿದೆ, ಅದು ಪೂರ್ತಿ ನೆಟ್ ಒಳಗಡೆ. ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಬೇಕು. 3 ಇದೆ ಮೀನು. ಫ್ರೆಂಡ್ಸ್ ಇದ್ದಾರೆ ಅಂಕಲೇನೋ ಹೇಳ್ತಾ ಇದ್ರು, ಇಲ್ಲಪ್ಪ ಸಿಕ್ಕಲ್ಲ, ಈ ಥರ ಸಿಗುತ್ತೆ, ಅದನ್ನು ಹಿಡ್ಕೊಬೇಕು, ಸಿಕ್ತಾಗ ಹಾಕೋಬೇಕು. ಮಳೆ ಬೇರೆ ಬರ್ತಿದೆಯಲ್ಲ, ಸಿಗಲ್ಲ ಅಂತ ಹೇಳ್ತಿದ್ರು. ಅವರು ಫುಲ್ಲು ರೈನ್ ಕೋಟ್ ಹಾಕೊಂಡ್ಬಿಟ್ಟಿದ್ರು. ಇವಾಗ ಬಿಚ್ಚಿದ್ದಾರೆ. ಇನ್ನೊಂದು ಸಲ ತೋರಿಸ್ತೀನಿ ರೀ. ಒಳ್ಳೊಳ್ಳೆ ಮೀನು ಸಿಕ್ಕಿದೆ ಅಂಕಲಿಗೆ, ಹಾಕೋತಿದ್ದಾರೆ ನೆಟ್ಟಿಗೆ. ಹಾಕಿ ಒಂದ್ಸಲಿ ನೋಡ್ತೀನಿ. ಹಾಕ್ಕೊಂಡ್ರು ಎಲ್ಲನೂ ಹಿಡಿದು ಹಾಕೋತಾರೆ. ಮುಳ್ಳೆಲ್ಲ ಜಾಸ್ತಿ ಇದೆ ಫಿಶಸಲ್ಲಿ. ಬಟ್ ಅವ್ರು ಏನು ಗೊತ್ತಾ, ಅವ್ರು ಹಿಡಿಬೇಕಾದ್ರೆ ಬೇರೆಯವ್ರಿಗೆ ಬಲೆ ಎಲ್ಲ ಕೊಡಲ್ಲ. ನಿಮಗೂ ಏನಾದರೂ ಆ ಥರ ಹಾಕಬೇಕು ಅಂತ ಆಸೆ ಆಗುತ್ತೆ ಅಂದ್ಕೊಳ್ಳಿ, ಅವ್ರ ಹತ್ರ ಹೋಗಿ ಕೇಳಿ, ನಾನು ಈ ಥರ ಹಾಕ್ಲಾ ಅಂತ. ಅವ್ರು ಕೊಡಲ್ಲ, ಯಾರು ಕೊಡಲ್ಲ ಆ ಥರ, ಬಲೆ ಕೈ ಕೊಡಲ್ಲ ಅಲ್ಲಕ್ಕೆ. ಯಾಕಂದರೆ ಅವ್ರಿಗೆ ರೂಲ್ಸೇ ಇರುತ್ತೆ, ಯಾರಿಗೂ ಕೊಡಬಾರ್ದು ಅಂತ. ಸೊ ಅದಕ್ಕಾಗಿ ಅವ್ರು ಕೊಡಲ್ಲ. ಬಟ್ ನೀವು ಬೇಜಾರೆಲ್ಲ ಮಾಡ್ಕೊಂಬಿಡಿ ಅವ್ರು ಕೊಟ್ಟಿಲ್ಲ ಅಂದರೆ. ಅವ್ರ ಕಷ್ಟ, ಅವ್ರದ್ದು ಅವರು ಡೈಲಿ ರೊಟೀನ್, ಅವ್ರ ಪಾಡಿಗೆ ಅವ್ರು ಮಾಡ್ಕೋತಾರೆ. ನಿಮ್ಗೆ ಇಷ್ಟ ಆಯ್ತಾ ಹೋಗಿ ನೋಡಿ, ವಿಡಿಯೋ ಮಾಡ್ಕೊಳ್ಳಿ, ಚೆನ್ನಾಗಿ ಮಾತಾಡಿಸಿ. ಅವ್ರ ಕಡೆಯಿಂದ ಏನಾದ್ರು ಇನ್ಫಾರ್ಮೇಷನ್ ಬೇಕಿದ್ರೆ ಕೇಳಿ, ಹೇಳ್ತಾರೆ ಚೆನ್ನಾಗಿ. ಬಟ್ ಅದನ್ನು ಬಿಟ್ಟು ಕೊಡಿ ಬಿಡಿ ಅಂತೆಲ್ಲ ಕೇಳಿಬಿಡಿ, ಕೊಡಲ್ಲ ಯಾರು. ಆಮೇಲೆ ನೀವು ಹಾಕಕ್ಕೆ ಹೋಗೋದನ್ನು ನೀವು ಸ್ಲಿಪ್ಪಾಗಿ ಕೆಳಗಡೆ ಬಿದ್ದು ಅವೆಲ್ಲ ಇವ್ರಿಗೆ ಬರುತ್ತೆ. ಆ ಥರ ಕೇಸ್ ಎಲ್ಲ ನಡೆದಿರುತ್ತಲ್ಲ. ಸೊ ಅದನ್ನೆಲ್ಲ ನೋಡಿ ಇವ್ರು ಕೊಡಲ್ಲ ಮೇ ಬಿ ಅನಿಸುತ್ತೆ. ಒಂದ್ಸಲಿ ಹಾಕಕ್ಕೆ ಹೋಗ್ತಿದ್ದಾರೆ, ನೋಡೋಣ ಇವಾಗ ಎಷ್ಟು ಮೀನು ಸಿಗುತ್ತೆ ಅಂತ. ಕಾರು ಇಲ್ಲ ನಮ್ಮ ಹತ್ರ. ಹಾಕಿ ಅಂಕಲ್, ಹಾಕಿ ನೋಡಬೇಕು. ಹಾಕಿ ಎಷ್ಟು ಬೀಳುತ್ತೆ ಈ ಸಲ, ಎಷ್ಟು ಹಿಡಿತಾರೆ ಅಂಕಲ್ ನೋಡೋಣ ಮೀನು. ಅಂಕಲ್ ಒಂದು 18 ತುಂಬ ಹಿಡಿದ್ಬಿಡಿ ನೀವು, ನೋಡೋಣ ಫಿಶ್ನ ಎಷ್ಟು ಹಿಡಿಬೋದು. ಎಷ್ಟು ಮಾಡಿ ಗೈಸ್ ನೀವು. ನಾನು ಇಲ್ಲಿ ನೋಡ್ತಾ ಇದ್ದೇನೆ ಎಷ್ಟು ಹಿಡಿಬಹುದು ಅಂಕಲ್ ಅಂತ. ಹಾಕಿ 1 2 3. ವಾವ್, ಸೂಪರ್ ಅಂಕಲ್, ಸೂಪರ್. ನೀವು ಹಾಕಿರೋ ಫೋರ್ಸಿಗೆ ಒಂದು 10 to 20 ಫಿಶಸ್ ಬೇಕು.
ಆ ಥರ ಹಾಕಿದ್ದಾರೆ. ಬಟ್ ಅದರಲ್ಲಿ ಎಷ್ಟಿರುತ್ತೋ ಗೊತ್ತಿಲ್ಲ. ಬಟ್ ಕ್ಲಿಯರ್ ಆಗಿದ್ದರೆ ಗೊತ್ತಾಗುತ್ತೆ ಇಲ್ಲಿ ಮೀನಿದೆ ಹಾಕಬೇಕು ಅಂತ. ಬಟ್ ವಾಟರ್ ಫುಲ್ಲು ಕ್ಲಿಯರ್ ಇಲ್ಲ, ಗಲೀಜಿದೆ ವಾಟರು. ಕೆರೋಸಿನು ಈಗ ಇದೆಲ್ಲ ಕೆರೋಸಿನ್ ಥರ ಎಲ್ಲ ತೇಲ್ತಾ ಇರುತ್ತೆ, ಯಾಕಂದರೆ ಅಲ್ಲಿ ಬೋಟೆಲ್ಲ ರನ್ ಆಗ್ತಾ ಇರುತ್ತಲ್ಲ, ಆ ಕೆರೋಸಿನ್ನೆಲ್ಲ ಯೂಸ್ ಮಾಡಿರ್ತಾರಲ್ಲ ಅದೆಲ್ಲ ಅಲ್ಲೇ ಬಿದ್ದಿರುತ್ತೆ. ಮತ್ತು ಡೀಸೆಲ್ದೆಲ್ಲ ತೇಲ್ತಾ ಇರುತ್ತೆ ಕೆರೋಸಿನ್ ಟೈಪ್ ಥರ. ಅದು ನೋಡಿ ಯಾವ ಥರ ಇದೆ. ಮಳೆನೂ ಜೋರಾಗಿಬಿಡ್ತು. ಈಗ ಅಂಕಲ್ ಬಂದಿರೋ ಗೊತ್ತಿಲ್ಲ. ಅಂಕಲ್ ರೈನ್ ಕೋಟ್ ಹಾಕ್ಕೊಂಡು ನಿಂತ್ಕೊಂಡು ಹಿಡಿತಾರೆ. ನಾನು ಅಲ್ಲಿಂದ ಓಡ್ತೀನಿ, ಮಳೆ ಬಂದುಬಿಡ್ತಲ್ಲ ಅಂದ್ಬಿಟ್ಟು ಆಫ್ ಮಾಡಿಬಿಡ್ತೀನಿ. ನಾನು ಬಂದು ಅಲ್ಲಿ ಮಳೆ ಬರ್ತಿದ್ದು ಪಣಜಿ ಮುಗಿಸ್ಕೊಂಡು ನಾನು ಹಂಗೆ ನಡ್ಕೊಂಡೇ ಬಂದೆ. ಇದು ಗೋವಾ ವಾಸ್ಕೋಡಿಗಾಮನೆ. ಇಲ್ಲಿ ವಾಸ್ಕೋಡಿಗಾಮ ಬಂದು ಲ್ಯಾಂಡ್ ಆಗಿದ್ನಲ್ಲ ಅದೇ ಪ್ಲೇಸಲ್ಲಿ ಇದ್ದೀನಿ. ಬಟ್ ಇಲ್ಲೇನು ಅಷ್ಟೊಂದು ಎಂಜಾಯ್ಮೆಂಟ್ ಮಾಡೋ ಥರ ಏನು ಇರಲ್ಲ. ಬಟ್ ಇಲ್ಲೂ ಯಾವುದು ಸ್ಟಾಲ್ಗಳಿಲ್ಲ, ಬಾಗ ಬೀಚಲ್ಲಿ ಇರುತ್ತಲ್ಲ ಆ ಥರ ಎಲ್ಲ. ಬಟ್ ಈ ಜಸ್ಟ್ ಇವರು ಎಲ್ಲ ಸಿ ಪರ್ಪಸಿಗೆ ಯೂಸ್ ನೋಡಿ. ಬೀಚಸ್ ಎಲ್ಲ ನೋಡ್ಕೊಬಂದು ಇಲ್ಲೆಲ್ಲ ಬರೀ ಫಿಶಿಂಗ್ ಮಾತ್ರ ಮಾಡ್ತಾರೆ. ಆಗಿದೆ. ಸೊ ನೋಡಿ ಹೋಗ್ಬಿಟ್ಟು ಬೆಳಗ್ಗೆ ಸಾಯಂಕಾಲವರೆಗೂ ಆಟ ಆಡ್ಕೊಂಡು ಬನ್ನಿ. ಆಮೇಲೆ ಮ್ಯೂಸಿಯಂ ಅಂತೂ ಮರಿಬೇಡಿ, ಮ್ಯೂಸಿಯಮ್ಗೆ ಹೋಗಿ ವಿಸಿಟ್ ಮಾಡಿ. ನಾನು ಇಲ್ಲಿ ಕೂತ್ಕೊಂಡು ತುಂಬ ಚೆನ್ನಾಗಿದೆ, ತುಂಬ ಓಲ್ಡ್ ಕಲೆಕ್ಷನ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಹಂಗೆ ಮುಂದೆ ಹೋದೆ, ತುಂಬ ಚೆನ್ನಾಗಿದೆ, ವಿಗ್ರಹಗಳಿದೆ ಅದರಲ್ಲಿ. ಆಮೇಲೆ ನಾನು ಅದೇ ಒಂದು ಮ್ಯೂಸಿಯಂ ಅಂತಾನೆ ಸಪ್ರೇಟ್ ಆಗಿ ಒಂದು ವಿಡಿಯೋ ಹಾಕಿದ್ದೀನಿ. ಒಳಗಡೆ ಇದೆ ಸತ್ಯಮೇವ ಯಾವ್ದಾದ್ರು ಮಕ್ಳಿಗೆ ಒಳಗಡೆ ಎಲ್ಲ ಹೋಗ್ಬೇಡಿ, ತೋರಿಸಿ ಅವ್ರಿಗೂ ಚೆನ್ನಾಗಿರುತ್ತೆ. ಹುಷಾರಾಗಿರಿ, ಆಟಾಡಿ, ಇಲ್ಲೆಲ್ಲ ಆಟ ಆಡಬೇಡಿ. ಟ್ರಿಪ್ ಎಂಜಾಯ್ ತುಂಬ ಕ್ಲಿಯರ್ ಆಗಿದೆ ನೀರು, ಚೆನ್ನಾಗಿರೋ ನೀರಲ್ಲಿ ಗೋವಾ ಅಲ್ಲೋಗಿ ಆಟಾಡಿ. ಇದೆಲ್ಲ ಆಗಿತ್ತು ನೀರು. ನಾನು ಹಂಚ್ಕೊಳ್ಳೋದೆಲ್ಲ ಫಿಶ್ ಆಯಿತು, ಇದಕ್ಕೆ ಯೂಸ್ ಮಾಡ್ತಿದ್ರು. ಬಿ ಕೇರ್ಫುಲ್, ಎಲ್ಲೂ ಸ್ಕ್ಯಾಮ್ ಆಗೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ನಿಮ್ಗೇನು ಲೋಕಲ್ ಅವ್ರು ಸಪೋರ್ಟ್ ಮಾಡಲ್ಲ ಅಂದ್ರೂ ಟ್ರಾನ್ಸ್ಪೋರ್ಟೇಷನ್ಗೆ ನಿಮಗೆ ಪಬ್ಲಿಕಲ್ಲಿದೆ, ಕೇಳಿಕೊಂಡು ಟೈಮಿಂಗ್ಸ್ ನೋಡಿಕೊಂಡು ಎಲ್ಲಿಗೋಗಬೇಕು ನೆಗೋಷಿಯೇಬಲ್ ಮಾಡಿಕೊಂಡು ಓಡಾಡಿ. ಮತ್ತು ಇದೆ ಅದು ಮ್ಯೂಸಿಯಮ್ದು ಒಂದು ಫೋಟೋ ಹಾಕಿರ್ತೀನಿ. ನಾನು ಇನ್ನೊಂದು ವೀಡಿಯೋ ಮಾಡಿದ್ದೀನಿ ಇದ್ರದ್ದು, ಅದನ್ನು ನೋಡಿ. ನಾನು ಅಗೇನಲ್ಲಿಂದ ವಾಪಸ್ ಬೆಂಗಳೂರಿಗೆ ಬಂದೆ. ಸೊ ಇಷ್ಟಾಗಿತ್ತು ನಂದು ಗೋವಾ ಟ್ರಿಪ್ಪು. ಸೊ ನಾನು ಹೊಸ್ದಾಗಿದೆ ನಾನು ಫಸ್ಟ್ ವ್ಲಾಗು. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ, ನಾನು ಇದೇ ಥರ ವೀಡಿಯೋ ಹಾಕ್ತಾಯಿರ್ತೀನಿ. ಸೊ ನಾನು ಯೂಟ್ಯೂಬರ್ ಆಗಬೇಕು ಅಂತ ತುಂಬ ಆಸೆ ಇದೆ, ತುಂಬ ಕನಸುಗಳಿದೆ. ನೋಡೋಣ, ನಿಮ್ಮ ಸಪೋರ್ಟಿಂದ ಇದೆಲ್ಲ ಸಾಧ್ಯ ಆಗುತ್ತೆ. ಪ್ಲೀಸ್ ಲೈಕ್, ಶೇರ್. ನಾನು ಈ ಕಂಪ್ಲೀಟ್ ಸೋಲೋ ಟ್ರಿಪ್ ಎಲ್ಲ ಮಾಡ್ಕೊಳ್ಳಿ, ಶೇರ್ ಮಾಡಿ. ₹1000 ಖರ್ಚಾಯ್ತು ಅಷ್ಟೇ. ಊಟ, ತಿಂಡಿ, ಟಿಫನ್, ಟ್ರೈನ್ ಟಿಕೆಟ್ಸು ಎಲ್ಲ. ಬಟ್ ಆಮೇಲೆ ಯಾರು ಇಲ್ಲಿಂದ ಆಲ್ಕೋಹಾಲೆಲ್ಲ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಡಿ. 3 to 4 times ಟ್ರೈನಲ್ಲಿ ಚೆಕ್ ಮಾಡ್ತಾರೆ. ಹುಷಾರಾಗಿ ಹೋಗಿ ಬನ್ನಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಕೀಪ್ ವಾಚಿಂಗ್. ಥ್ಯಾಂಕ್ ಯು.